ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಸೊ ನಾವು ಏನು ಹೇಳಿದ್ವಪ್ಪ, ನಾವೊಂದು ಪ್ರಾಮಿಸ್ ಮಾಡಿದ್ವಿ. ಏನು ಪ್ರಾಮಿಸ್ ಮಾಡಿದ್ವಿ? ಸೊ ನಮ್ಮ ವಿಜಯ ಸೇತು ಪ್ಲಾಟ್ಫಾರ್ಮಿಂದ ನಿಮಗೆ ಒಂದು 11 ತಿಂಗಳ ಕರೆಂಟ್ ಅಫೇರ್ಸ್ MCQನ ಕೊಡ್ತೀನಿ ಅಂತ ನಾನು ಲಾಸ್ಟ್ ಒಂದು 15 ಡೇಸ್ ಬ್ಯಾಕ್ ಹೇಳಿದ್ದೆ. 15-20 ಡೇಸ್ ಬ್ಯಾಕ್ ಅನ್ಕೊತೀನಿ ಹೇಳಿದ್ದೆ ಅಲ್ವಾ. ಸೊ ಬಿಕಾಸ್ ಸ್ವಲ್ಪ ಲೇಟ್ ಆಯಿತು. ಬಟ್ ಏನಂತಂದರೆ ಲೇಟಾಗಿ ಬಂದ್ರೂ ತುಂಬ ಕ್ವಾಲಿಟಿ ಕಂಟೆಂಟನ್ನು ಕೊಡೋ ಸಲುವಾಗಿ ಸ್ವಲ್ಪ ಟೈಮ್ ತೊಗೊಂಡ್ವಿ ಅಷ್ಟೇ ಹೊರತು ಬೇರೆ ಏನು ಉದ್ದೇಶ ಇಲ್ಲ. ಸೊ ಈ ಒಂದು ಬೂಸ್ಟರ್ ಡೋಸ್, ಇದಕ್ಕೊಂದು ಏನು ಹೆಸರು ಕೊಟ್ಟಿದ್ದೀನಿ ಅಂದರೆ ಬೂಸ್ಟರ್ ಡೋಸ್ ಅಂದರೆ ಏನಪ್ಪ, ಕೋವಿಡ್ ಟೈಮಲ್ಲಿ ಕೊಡ್ತಾ ಇದ್ರು ಬೂಸ್ಟರ್ ಡೋಸ್ ಅಂತ, ರೈಟ್? ಒಂದು ತೊಗೊಂಡಿದ್ವಿ, ಲಸಿಕೆನ ತೊಗೊಂಡಿದ್ವಿ ಕೋವಿಡ್ ಟೈಮಲ್ಲಿ ಅಲ್ವಾ. ಬೂಸ್ಟರ್ ಡೋಸ್ ಅಂತಂದರೆ ಇನ್ನೊಂದು ಸ್ವಲ್ಪ ಪವರ್ಫುಲ್ ಆಗಿರಲಿ ಅನ್ನೋ ಕಾರಣಕ್ಕೆ ಬೂಸ್ಟರ್ ಡೋಸ್ ಅನ್ನೋ ಒಂದು ಲಸಿಕೆನ ಏನು ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಿದ್ರು. ಅದೇ ಥರ ನಾವೇನು ಮಾಡಿದ್ದೀವಿ, ಈ ಕರೆಂಟ್ ಅಫೇರ್ಸ್ಗೆ ನಿಮಗೆ ಬೂಸ್ಟ್ ಮಾಡಬೇಕಲ್ವಾ. ಆಲ್ರೆಡಿ ನೀವು ಮ್ಯಾಗ್ಝಿನ್ಸನ್ನು ಓದಿರ್ತೀರ ಅಲ್ವಾ, ಯಾವುದಾದ್ರೂ ಓದಿರ್ಬೋದು. ಸ್ಪರ್ಧಾ ಅರಿವು, ಮೋಸ್ಟ್ ಪ್ರಾಬಬ್ಲಿ ಸ್ಪರ್ಧಾ ಅರಿವು ಇಸ್ ಅ ಗುಡ್ ಮ್ಯಾಗ್ಝಿನ್, ನಮಗೆಲ್ಲರಿಗೂ ಗೊತ್ತು ಅಲ್ವಾ. ಸ್ಪರ್ಧಾ ಅರಿವು ಮ್ಯಾಗ್ಝಿನನ್ನು ಓದಿರ್ತೀರಾ, ಅಥವಾ ನಮ್ಮ KPSC ಓದಿರ್ತೀರಾ, ಅಥವಾ ಸಮಥಿಂಗ್ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಸ್ಪರ್ಧಾ ವಿಜೇತ ಆದರೂ ಓದಿರ್ತೀರಾ ಅಲ್ವಾ. ಸೊ ಯಾವುದಾದ್ರೂ ಒಂದು ಮ್ಯಾಗ್ಝಿನ್ನ ಓದ್ತಾ ಇರ್ತೀರಾ. ಬಟ್ ಆ ಓದಿದ್ದನ್ನು ಇನ್ನೊಂದು ಸ್ವಲ್ಪ ನೀವು ಬೂಸ್ಟ್ ಮಾಡ್ಕೋಬೇಕಲ್ವಾ. ಸೊ ಎಲ್ಲೋ ಒಂದು ಕಡೆ ಮಿಸ್ ಆಗಿರುತ್ತೆ. ನೀವೇನು ಮಾಡ್ತೀರಾ, ಸ್ಪರ್ಧಾ ಅರಿವು ಓದ್ತೀರಾ, ಸ್ಪರ್ಧಾ ವಿಜೇತ ಓದ್ತೀರಾ. ನಾನು ಯಾವಾಗಲೂ ಹೇಳ್ತೀನಿ, ಲಾಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ನಾನೇನು ಹೇಳಿದ್ದೆ, ಒಂದು ಮ್ಯಾಗ್ಝಿನ್ ನೀಟಾಗಿ ಫಾಲೋ ಮಾಡಿ. ಓಕೆ, ಅದ್ರ ಜೊತೆಗೆ ಒಂದಿಷ್ಟು MCQನ ನೀವು ಬಿಡಿಸಿ, GK ಟುಡೇ ಆಗಿರ್ಬೋದು, ಅಥವಾ ಬೇರೆ ಯಾವ್ದು ನಮ್ದಾದ್ರು ಆಗಿರ್ಬೋದು, ಯಾವುದಾದ್ರೂ ಒಂದು ಬಿಡಿಸಿ MCQ. ನಾನು ನಮ್ಮದೇ ಅಂತಲೂ ಹೇಳಲ್ಲ. ಓಕೆ, ನಮ್ಮದು ಯಾವ ಥರ ಇರುತ್ತೆ MCQಸು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ, ಯಾವ ಥರ ನಿಮ್ಗೆ ಅದು ಬೂಸ್ಟರ್ ಡೋಸ್ ಮಾಡುತ್ತೆ, ಡೋಸ್ ಆಗಿ ನಿಮ್ಗೆ ವರ್ಕ್ ಆಗುತ್ತೆ ಎಕ್ಸಾಮಲ್ಲಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ನಮ್ಮದಾದ್ರೂ ನೀವು ತೊಗೋಬೋದು, ಅಥವಾ ಬೇರೆಯವ್ರದಾದ್ರೂ ಕೂಡ ನೀವು ತೊಗೋಬೋದು, ನಿಮಗೆ ಬಿಟ್ಟಿತ್ತು. ಯಾವುದು ಕ್ವಾಲಿಟಿ ಅಂತ ಅನಿಸುತ್ತೆ ಅದನ್ನು ನೀವು ಮಾಡಿ. ಬಟ್ ಒಂದು MCQ, ಕರೆಂಟ್ ಅಫೇರ್ಸ್ MCQ ಏನಿದೆ ಅದನ್ನು ನೀವು ಮಾಡಲೇಬೇಕು. ನೆನ್ಪಿಟ್ಕೊಳ್ಳಿ, ಒಂದು ಕರೆಂಟ್ ಅಫೇರ್ಸ್ MCQs ನೀವು ಮಾಡಲೇಬೇಕು, ಯಾವುದಾದ್ರೂ ಒಂದು ಮಾಡಿ, ರೈಟ್? ಸೊ ಏನಪ್ಪ, ಬೂಸ್ಟರ್ ಡೋಸ್ ಹೇಳಿದ್ನಲ್ಲ, ಇದು ಒಂದು ಸ್ಯಾಂಪಲ್ ನಾನು ತೊಗೊಂಡಿರೋದು ಜನವರಿ 2025 ತೊಗೊಂಡಿದ್ದೀನಿ. ಇದೇ ಥರ ಜನವರಿ 2025ರಿಂದ ನವೆಂಬರ್ 2025 11 ತಿಂಗಳ MCQನ ನಾವು ತೊಗೊಂಡು ಬರ್ತೀವಿ. ಪ್ರತಿ ಮಂತಲ್ಲೂ 150 to 150+ ಎಷ್ಟಾದರೂ ಇರ್ಬೋದು. ಅದು 150+ ಅಂತ ಅನ್ಕೊಳ್ಳೋಣ. 150 ಅಂತಂದರೆ 180 ಇರ್ಬೋದು, 200 ಇರ್ಬೋದು, ಅಥವಾ 160 ಇರ್ಬೋದು. ಡಿಪೆಂಡ್ ಆನ್ ಆ ಒಂದು ಮಂತದ್ದು ಕರೆಂಟ್ ಅಫೇರ್ಸ್ ಕಂಟೆಂಟ್ ಮೇಲೆ ಎಷ್ಟು MCQ ಇರುತ್ತೆ ಅನ್ನೋದು ಆ ಒಂದು ಮಂತದ್ದು ಕರೆಂಟ್ ಅಫೇರ್ಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಸರ್ ಎಷ್ಟು ಪ್ರೈಸ್ ಅಂತ ನೀವು ಕಮೆಂಟ್ ಹಾಕ್ಬಿಡ್ತೀರಾ, ಸರ್ ಪ್ರೈಸ್ ಎಷ್ಟು ಅಂತ. ಓಕೆ, ನಿಮಗೆ ಒಂದೇ ತಿಂಗಳದ್ದು ಬೇಕಾದರೆ 59 ರೂಪಾಯಿ. ಓಕೆ, ಓನ್ಲಿ 1 ಮಂತ್ ಬೇಕಾದರೆ. ನಿಮಗೆ ಎಲ್ಲ ಬೇಕು ಅಂತಂದರೆ 399 ರುಪೀಸ್. ಓಕೆ, 11 ತಿಂಗಳದ್ದು ಬೇಕು ಅಂತಂದರೆ ನೋಡಿ 60 ರೂಪಾಯಿ ಆಗುತ್ತೆ. 11 ತಿಂಗಳು ಅಂತಂದರೆ 60 ರೂಪಾಯಿ ಅಂತಂದರೆ ಎಷ್ಟಾಗುತ್ತಪ್ಪ, 660 ರೂಪಾಯಿ ಆಗುತ್ತೆ. ಸೊ ನಾವೇನು ಮಾಡ್ತಾ ಇದ್ದೀನಿ, ಆಫರ್ ಪ್ರೈಸಲ್ಲಿ ನಿಮಗೆ ಎಲ್ಲನೂ ತೊಗೋತೀರಿ ಅಂತಂದರೆ 399 ರುಪೀಸ್ಗೆ ಕೊಡ್ತಾ ಇದ್ದೀನಿ. 11 ತಿಂಗಳದ್ದು ನಿಮಗೆ ಸಿಗುತ್ತೆ. ಸರ್ ಯಾವಾಗ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಡಿಸೆಂಬರ್ 5ನೇ ತಾರೀಕಷ್ಟರಲ್ಲಿ ನಿಮಗೆ ಎಲ್ಲವೂ ಸಿಗುತ್ತೆ. ಅಟ್ಲೀಸ್ಟ್ ಒಂದು 8 ತಿಂಗಳಂತೂ ನಿಮಗೆ ಸಿಗುತ್ತೆ. ಓಕೆ, ಸರ್ ಎಕ್ಸಾಮೇ ನಮಗೆ HK ಅವ್ರಿಗೆ ಬೇಗನೆ ಇದೆ ಅಂತಂದರೆ ಸೊ ಹೇಳ್ತೀರಲ್ಲ, ಸೊ ಆದಷ್ಟು ಡಿಸೆಂಬರ್ 5ನೇ ತಾರೀಕುವರೆಗೂ ನಾನು 5ನೇ ತಾರೀಕುವರೆಗೂ ಕೊಡಕ್ಕೆ ಟ್ರೈ ಮಾಡ್ತೀನಿ. ಯಾರು ತೊಗೋತಿರಲ್ಲ, ನಮಗೆ ಈ ಒಂದು ಮಂಡೆಯಿಂದನೇ ಬೇರೆ ಬೇರೆ ಮಂತದ್ದು ಜನವರಿ, ಫೆಬ್ರವರಿ, ಮಾರ್ಚು, ನೆಕ್ಸ್ಟ್ ಇನ್ನೊಂದು 2-3 ಡೇಸಲ್ಲಿ ನಿಮ್ಗೆ ಜನವರಿ, ಫೆಬ್ರವರಿ, ಮಾರ್ಚು ಸಿಕ್ಬಿಡುತ್ತೆ. ಓಕೆ, ಅದೇ ಥರ ಆದಂಗೆ ನಿಮ್ಗೆ ಒಂದು ಗ್ರೂಪ್ ಮಾಡ್ತೀನಿ. ಆ ಗ್ರೂಪಲ್ಲೇ ಈ PDFsನ ಹಾಕ್ತೀನಿ. ಸೊ ಆ ಗ್ರೂಪಲ್ಲೇ ನೀವು ನೋಡ್ಕೋಬೋದು, ಎಷ್ಟು ಬೇಕೋ ಅಷ್ಟು ನೋಡ್ಕೋಬೋದು. ಬಟ್ ಏನು ಅಂತಂದರೆ ಕ್ಲೋಸ್ ಗ್ರೂಪ್ ಇರುತ್ತೆ, ಬೇರೆಯವ್ರಿಗೆ ಕಳಿಸ್ಬಿಟ್ಟು. ದಯವಿಟ್ಟು ಏನಂತಂದರೆ ತುಂಬ ಕಮ್ಮಿ ಅಮೌಂಟನ್ನು ನಾನು ಇಟ್ಟಿದ್ದೀನಿ. 11 ತಿಂಗಳು 399 ರುಪೀಸ್ is very minimum amount and we are giving very much quality content. ಓಕೆ, ತುಂಬ ಕ್ವಾಲಿಟಿ ಕಂಟೆಂಟನ್ನು ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ, ಆಯಿತಾ? ಸೊ ಇದೇನಿರುತ್ತಪ್ಪ, ಇಂಗ್ಲೀಷು ಪ್ಲಸ್ ಕನ್ನಡ ಎರಡೂ ಭಾಷೆಯಲ್ಲಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿದೆ ಇದು, ಆಯಿತಾ? ಸೊ ಸರ್ ಬರೀ ಕನ್ನಡ ಕೊಡ್ತೀರಾ ಸರ್, ಇಂಗ್ಲೀಷ್ ಇಲ್ಲ ಅಂತ ತುಂಬ ಜನ ಇದು ಮಾಡ್ತಾ ಇದ್ರೆ, ಕನ್ನಡ ಮತ್ತು ಇಂಗ್ಲೀಷು ಎರಡು ಲ್ಯಾಂಗ್ವೇಜಲ್ಲೂ ನಾವು ಇದನ್ನು ತೊಗೊಂಡು ಬಂದಿದ್ದೀವಿ, ಆಯಿತಾ? ಸೊ ಕನ್ನಡ ಅನ್ಬೋದು ಸರ್, ಯಾವ ಟ್ರಾನ್ಸ್ಲೇಷನ್ ಇರುತ್ತೆ ಸರ್? ಗೂಗಲ್ ಟ್ರಾನ್ಸ್ಲೇಷನ್ ಇರುತ್ತೆ ಅಂದರೆ ಗೂಗಲ್ ಟ್ರಾನ್ಸ್ಲೇಷನ್ ಮಿನಿಮಮ್ ಇರುತ್ತೆ. ಬಟ್ ನಾವು ಫೈನ್ ಟ್ಯೂನ್ ಮಾಡಿದ್ದೀವಿ, ಎಷ್ಟಾಗುತ್ತೋ ಅಷ್ಟು ಫೈನ್ ಟ್ಯೂನ್ ಮಾಡಿದ್ವಿ ಇರೋ ಟೈಮಲ್ಲಿ. ಬಟ್ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ, ಬಿಕಾಸ್ ಇಲ್ಲೇ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಅರ್ಥ ಆಗುತ್ತೆ ಅಂತ. ಏನು ನಿಮಗೆ ನಾನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ಇಲ್ಲೇ ಇದೆ ಕಂಟೆಂಟು. ಇದ್ರ ಮುಖಾಂತರನೇ ಮಾಡ್ತಾ ಹೋಗೋಣ. ಒಂದಿಷ್ಟು ಸ್ಯಾಂಪಲ್ ಕ್ವಶನ್ಸನ್ನು ಮಾಡ್ತಾ ಹೋಗೋಣ. ನಾವೇನೇನು ಕವರ್ ಮಾಡಿ ಹೇಳ್ಬಿಡ್ತೀನಿ, ಇನ್ನೊಂದು ಹೇಳ್ಬಿಡ್ತೀನಿ ಏನೇನು ಕವರ್ ಇರುತ್ತೆ ಅಂದರೆ ಸಂವಿಧಾನ, ಟಾಪಿಕ್ ವೈಸ್ ಅಪ್ಪ ನಮ್ದು MCQ ರ್ಯಾಂಡಮ್ ಆಗಿರಲ್ಲ, ಸಿಕ್ಕಂಗೆ ಹೆಂಗೆಂಗೋ ಕೊಡಲ್ಲ. ಸಂವಿಧಾನ, ಅರ್ಥಶಾಸ್ತ್ರ, ಅದೇ ಮ್ಯಾಪಿಂಗು, ಭೂಗೋಳಶಾಸ್ತ್ರ,
ಸೈನ್ಸ್ ಆ್ಯಂಡ್ ಟೆಕ್ಕು, ಎನ್ವಿರಾನ್ಮೆಂಟು, ಆಯಿತಾ. ಆಮೇಲೆ ಅವಾರ್ಡ್ಸು ಸಪ್ರೇಟಾಗಿನೇ, ಅಪಾಯಿಂಟ್ಮೆಂಟ್ಸು ಸಪ್ರೇಟಾಗಿನೇ. ಈ ಥರ MCQ ನಿಮಗೆ ಭಾಳ ರೇರ್ ಸಿಗೋದು ಟಾಪಿಕ್ ವೈಸ್. ಅದು ಕನ್ನಡದಲ್ಲಿ ಟಾಪಿಕ್ ವೈಸು ತುಂಬ ಕಷ್ಟ, ಇಷ್ಟು ಸಿಕ್ಬಿಡುತ್ತೆ. ಬಟ್ ಅಪಾಯಿಂಟ್ಮೆಂಟ್ಸು, ಅವಾರ್ಡ್ಸು, ಸ್ಪೋರ್ಟ್ಸು ಮತ್ತು ಕರ್ನಾಟಕ ಸಪ್ರೇಟಾಗಿನೂ, ಕರ್ನಾಟಕದ್ದು ಕೂಡ ಒಂದಿಷ್ಟು ಸಪ್ರೇಟಾಗಿ ನಿಮಗೆ ಇರುತ್ತೆ, ಆಯಿತಾ. ಸೊ ಇಷ್ಟು ಎಲ್ಲವೂ ಕವರ್ ಆಗಿರುತ್ತೆ. ಡೇಸ್, ಇಂಪಾರ್ಟೆಂಟ್ ಡೇಸ್, ಅದು ಕೂಡ ಇಂಪಾರ್ಟೆಂಟ್ ಡೇಸ್, ಆ ಮಂತ್ದು ಯಾವುದಾದ್ರೂ ಇಂಪಾರ್ಟೆಂಟ್ ಡೇಸ್ ಇದ್ದರೆ ಅದು ಕೂಡ ಕವರ್ ಆಗುತ್ತೆ, ಏನೂ ಮಿಸ್ ಮಾಡಲ್ಲ. ಇದ್ರ ಹೆಸರೇ ಏನು ಕೊಟ್ಟಿದ್ದೀನಪ್ಪ ನಾನು, ಬೂಸ್ಟರ್ ಡೋಸ್ ಅಲ್ವಾ. ನಿಮಗೆ ಬೂಸ್ಟಾಗಿ ಆ್ಯಕ್ಟ್ ಆಗಬೇಕು, ನಿಮಗೆ ಅದರಿಂದ ಕಾನ್ಫಿಡೆನ್ಸ್ ಬರಬೇಕು. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಗೆಟ್ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಆ ಕಾನ್ಫಿಡೆನ್ಸ್ ಸಂಬಂಧ ನಿಮಗೆ ಈ ಒಂದು ಬೂಸ್ಟರ್ ಡೋಸನ್ನು ನಾವು ತಯಾರು ಮಾಡಿದ್ದೀವಿ. ಈ ಒಂದು ಬೂಸ್ಟರ್ ಡೋಸ್ನ ಹಾಕೊಳ್ಳಿ. ಸೊ ಎಕ್ಸಾಮಲ್ಲಿ ಕಾನ್ಫಿಡೆಂಟಿಂದ ಹೋಗಿ, ಆಯಿತಾ. ಸೊ ಏನು, ನಾಟ್ ಫೋರ್ಸ್. ಅಗೇನ್ ಐ ಆಮ್ ನಾಟ್ ಫೋರ್ಸಿಂಗ್ ಎನಿವನ್. ಬೇಕಾದ್ರೆ 1 ಮಂತ್ ತೊಗೊಳ್ಳಿ. ಯು ಕ್ಯಾನ್ ಚೆಕ್ ಅವರ್ ಕ್ವಾಲಿಟಿ, ಏನು ಕಂಟೆಂಟ್ ಕ್ವಾಲಿಟಿನ ಚೆಕ್ ಮಾಡಿ ನೀವು ಆಮೇಲೆ ಡಿಸೈಡ್ ಮಾಡ್ಬೋದು. ನೋ ಇಶ್ಯೂ. ಸರ್ 11 ಮಂತೇ ಯಾಕಪ್ಪ ಅಂತಂದರೆ ಎಕ್ಸಾಮ್ ಯಾವಾಗಿದೆ, ಜನವರಿ ಇದೆ, ಆಮೇಲೆ ಡಿಸೆಂಬರ್ 20 ಸಮಥಿಂಗ್ ಇದೆ. ಜನವರಿ ಅಂತಲೇ ಅನ್ಕೊಳ್ಳೋಣ ನಾವು, ನಾನ್ HKಗೆ ಜಾಸ್ತಿ ಫೋಕಸ್ ಮಾಡೋಣ, ಜನವರಿ ಅಂತಲೇ ಅನ್ಕೊಳ್ಳೋಣ. ಸೊ ಯೂಶ್ವಲಿ ಜನವರಿ ಅಂತಂದರೆ 1-1.5 ತಿಂಗಳ ಮುಂಚಿಂದು ಕರೆಂಟ್ ಅಫೇರ್ಸ್ನ ನೀವು ಮಾಡ್ಕೋಬೇಕಾಗುತ್ತೆ. ಓಕೆ, ಅದನ್ನೇ 11 ಮಂತ್ಸ್ ಅಂತ ತೊಗೊಂಡು ಬಂದಿದ್ದೀನಿ. ಸೊ ಇಫ್ ಪಾಸಿಬಲ್ ಡಿಸೆಂಬರ್ನು ಕೂಡ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ನೌ ಐ ಆಮ್ ಪ್ರಾಮಿಸಿಂಗ್ 11 ಮಂತ್ಸ್. ಓಕೆ, 11 ಮಂತ್, 11 ತಿಂಗಳ ಕರೆಂಟ್ ಅಫೇರ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. PDF ಇರುತ್ತೆ, ಕ್ಲಾಸಸ್ ಇರಲ್ಲಪ್ಪ, PDF ಇರುತ್ತೆ. ಆ PDFನ ನಿಮಗೆ ಗ್ರೂಪು ಅಥವಾ ನೀವು ಸಪ್ರೇಟಾಗಿನೂ ಅದನ್ನು ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ, ಆಯಿತಾ. ಗ್ರೂಪ್ ಮಾಡಿದರೆ ಕಾಮನ್ನಾಗಿ ಎಲ್ಲರೂ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ, ಪೇ ಮಾಡಿದವ್ರಿಗೆ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಟ್ಸ್ ಡೌನ್ಲೋಡೇಬಲ್ ಆಗಿರುತ್ತೆ. ಓಕೆ, ಬಟ್ ಬೇರೆಯವ್ರಿಗೆ ಕಳ್ಸೋಕ್ಕಾಗಲ್ಲ, ಫಾರ್ವರ್ಡ್ ಆಪ್ಷನ್ ಇರಲ್ಲ. ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಂಟ್ ತಗೋಬೋದು. ಓಕೆ, ಡನ್. ಸೊ ಶುರು ಮಾಡೋಣ ಏನಿರುತ್ತೆ ಅಂತ ಈ ಒಂದು ನಮ್ಮ ಕಂಟೆಂಟಲ್ಲಿ. ಸೊ ಸರ್ ಏನು ಸರ್ ಬರೀ PTKನೇ ಹೇಳಿದೆ, ನಮ್ಮ ಕಂಟೆಂಟೇ ಹೇಳ್ತೀರಾ. ಬಟ್ ತುಂಬ ಜನ ಆಮೇಲೆ ಕಮೆಂಟ್ ಹಾಕ್ತೀರಾ, ಫೋನ್ ಮಾಡ್ತೀರಾ, ಅಗೇನ್ ಮೆಸೇಜ್ ಮಾಡ್ತೀರಾ. ಅದಕ್ಕೆ ಡೀಟೇಲ್ ಆಗಿ ಪ್ರತಿಯೊಂದನ್ನು ಕೂಡ ನಾನಿಲ್ಲಿ ಹೇಳಿದ್ದೀನಿ, ಆಯಿತಾ. ಸೊ ಫಸ್ಟ್ ಒನ್ ನೋಡೋಣ ಕ್ವಶನ್. ಖಾಸಗಿ ಸದಸ್ಯರ ಮಸೂದೆ, ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಹೇಳ್ತೀನಿ. ಏನಪ್ಪ, ಪ್ರೈವೇಟ್ ಮೆಂಬರ್ ಬಿಲ್. ನಾನು ಪ್ರತಿ ಸಬ್ಜೆಕ್ಟಲ್ಲೂ ಒಂದೊಂದು ಕ್ವಶನನ್ನು ನೋಡ್ತಾ ಹೋಗ್ತೀನಿ, ಮಿಕ್ಕಿದ್ದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ತೊಗೊಂಡಿದ್ದೀನಿ ಅಂತ. ಬಿಕಾಸ್ ಎಲ್ಲನೂ ಇಲ್ಲಿ ಮಾಡೋಕ್ಕಾಗಲ್ಲ. ಆದ್ದರಿಂದ ಪ್ರೈವೇಟ್ ಮೆಂಬರ್ ಬಿಲ್ ಈಸ್ ಅ PYQ ಥೀಮ್. ನೋಡಿ, ಇನ್ನೊಂದು ಹೇಳ್ತೀನಲ್ಲ, ಎಸ್ಪೆಷಲಿ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಅಂತ ಬಂದಾಗ ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜೋಗ್ರಫಿ ಆಗಿರ್ಬೋದು, ಆ್ಯಂಡ್ ಎಕನಾಮಿ, ಈ ಸಬ್ಜೆಕ್ಟ್ಸ್ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಥೀಮಲ್ಲಿ ಕರೆಂಟ್ ಅಫೇರ್ಸ್ ಯಾವ್ದು ಕವರ್ ಆಗಿದೆ, ಪ್ರೈವೇಟ್ ಮೆಂಬರ್ ಬಿಲ್ ಈಸ್ ಅ UPSC ಬಂದಿದೆ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಬಿಕಾಸ್ ನ್ಯೂಸಲ್ಲಿ ಇದೆ, ಬಟ್ ಕರೆಂಟ್ ಅಫೇರ್ಸ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಸ್ಟ್ಯಾಟಿಕ್, ಬಟ್ ನ್ಯೂಸಲ್ಲಿ ಇದೆ. ಆದ್ದರಿಂದ ಈ ಒಂದು ಟಾಪಿಕನ್ನು ನಾವೇನು ಮಾಡಿದ್ದೀವಿ, ತೊಗೊಂಡಿದ್ದೀವಿ, ಆಯಿತಾ. ಸೊ ಏನಿದೆಪ್ಪ, ಖಾಸಗಿ ಮಸೂದೆಯ ಬಗ್ಗೆ ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿದ್ದಾರೆ. ಇದನ್ನು ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರು ಪರಿಚಯಿಸಬಹುದು. ಎಸ್ ಅಲ್ವಾ, ಯಾರಾದರೂ ಮಾಡ್ಬೋದು. ಸೇಮ್ ಪಾರ್ಟಿ ಆರ್ ಅಪೋಸಿಷನ್ ಪಾರ್ಟಿ, ಎನಿ ಪ್ರೈವೇಟ್ ಮೆಂಬರ್ ಅಂದರೆ ಯಾರು, ಅದರ್ ದ್ಯಾನ್ ಮಿನಿಸ್ಟರ್ ಬಿಟ್ಟು ಬೇರೆ ಯಾವುದೇ ಸದಸ್ಯ ಏನಾಗಿರ್ತಾನಲ್ವಾ, ಅವನೇನಂತ ಕರಿತೀವಿ, ಖಾಸಗಿ ಸದಸ್ಯ ಅಥವಾ ಪ್ರೈವೇಟ್ ಮೆಂಬರ್ ಅಂತ ಕರಿತೀವಿ. ರೈಟ್, ಗೊತ್ತಲ್ವಾ ಇದು. ಅಂಥ ಮಸೂದೆಯನ್ನು ತಿರಸ್ಕರಿಸುವುದು ಸರ್ಕಾರದ ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತದೆ. ಓಕೆನಾ, ಹೌದಾ, ನೋ, ಸಂಬಂಧನೇ ಇಲ್ಲ. ಇದು ಪರಿಚಯಿಸುವ ಮೊದಲು 1 ತಿಂಗಳ ನೋಟಿಸನ್ನು ನೀಡಬೇಕು. ಎಸ್, ನೀಡಬೇಕು. 1 ತಿಂಗಳು ಮುಂಚೆ ಹೇಳಬೇಕು, ನಾನು ಪ್ರೈವೇಟ್ ಮೆಂಬರ್ ಇದ್ದೀನಿ, ನಾನು ಒಂದು ಬಿಲ್ಲನ್ನು ತೊಗೊಂಡು ಬರ್ತೀನಿ ಅಂತ. ಆ ಪ್ರೈವೇಟ್ ಮೆಂಬರ್ ಯಾರು ಇರ್ತಾರಲ್ಲ ಅವರು 1 ತಿಂಗಳ ಮುಂಚೆನೇ ಅದನ್ನು ಹೇಳಬೇಕಾಗುತ್ತೆ. ಓಕೆ, ಅಂಥ ಮಸೂದೆಗಳ ಮೇಲೆ ಚರ್ಚೆಯನ್ನು ಸಾಮಾನ್ಯವಾಗಿ ಸೋಮವಾರದಂದು ನಿಗದಿಪಡಿಸಲಾಗಿದೆ. ಹೌದಾ, ಸೋಮವಾರನ ಅಲ್ಲ. ಓಕೆನಾ, ಸೋಮವಾರ ಅಲ್ಲ. ಯಾವ ದಿನಪ್ಪ, ಯಾವ ದಿನ ಮಾಡ್ತೀವಿ, ಶುಕ್ರವಾರ. ನೋಡಿ, ಅದಕ್ಕೆ ಇಲ್ಲಿ ಕೊಟ್ಟಿದ್ದೀವಿ ನಾವು, ಯಾವ ದಿನ, ಶುಕ್ರವಾರ. ರೈಟ್. ಸೊ ಈ ಥರದ್ದು ಒಂದಿಷ್ಟು ಪ್ರಶ್ನೆಗಳೇನಿರುತ್ತೆ ನಿಮಗಿರುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಏನಿದೆ, ಇದು ಭಿನ್ನಾಭಿಪ್ರಾಯದ ಹಕ್ಕನ್ನು. ಓಕೆನಾ, ಅದನ್ನೇನಂತ ಕರಿತೀವಿ, ಸೊ ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ಅಲ್ವಾ. ಭಿನ್ನಾಭಿಪ್ರಾಯ ಅಂದರೆ ಬೇರೆ ಬೇರೆ ಒಪಿನಿಯನ್ ಇರುತ್ತೆ, ಸೊ ಅದನ್ನು ಮೂಲಭೂತ ಹಕ್ಕುಗಳು ಅಂತಲೂ ಕರಿತೀವಿ ಅಲ್ವಾ. ಸೊ ಇದು ನೋಡಿ, ಅದಕ್ಕೆ ಇಲ್ಲೊಂದು ಕೇಸ್ ಇದೆ. ನಾವು ಇಂಪಾರ್ಟೆಂಟ್ ಕೇಸಸ್, ಯಾಕಂದರೆ KA ಕೇಸಸ್ ಕೇಳ್ತಾರೆ, ಮ್ಯಾಚ್ ದಿ ಫಾಲೋವಿಂಗ್ ಇಲ್ಲಿ ಯಾವ್ಯಾವ ಕೇಸಸ್ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕೋರ್ಟ್ ಕೇಸ್ ಜಡ್ಜ್ಮೆಂಟನ್ನು ಕೂಡ ನಾವಿಲ್ಲಿ ಕೊಟ್ಟಿದ್ದೀವಿ. ಸೊ RTE HYT ಹೈ ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಎವ್ರಿ ಎಕ್ಸಾಮ್ ಅಲ್ವಾ, ಬಂದೇ ಬರುತ್ತೆ. ಕರೆಂಟ್ ಅಫೇರ್ಸಲ್ಲಿದೆ ಅಂದರೆ ಅದನ್ನು ನೀವು ನೋಡಲೇಬೇಕು ಅಲ್ವಾ. ಸೊ ಆಮೇಲೆ ನೆಕ್ಸ್ಟ್, ಕಾರಾಗೃಹಗಳ ನಿರ್ವಹಣಾ ಕಾಯ್ದೆ. ಕಾರಾಗೃಹಗಳ 1 ನಿಮಿಷ, ಇಟ್ ವಾಸ್ ಸ್ಟ್ರಕ್, ಐ ಆಮ್ ಸಾರಿ, 1 ನಿಮಿಷ. ಓಕೆ, ಐ ವಿಲ್ ಟೇಕ್ 1 ಸೆಕೆಂಡ್. ಹಾಂ, ನೋಡಿ ಏನಿದೆಪ್ಪ, ಕಾರಾಗೃಹಗಳ ನಿರ್ವಹಣೆ ಮತ್ತು ಆಡಳಿತವು ಪ್ರತ್ಯೇಕವಾಗಿ ಆ ರಾಜ್ಯಗಳ ಸರ್ಕಾರಗಳ. ಎಸ್, ಕಾರಾಗೃಹ, ಪ್ರಿಸನ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್, ನೆನ್ಪಿಟ್ಕೊಳ್ಳಿ.
ಸ್ಟೇಟ್ ಸಬ್ಜೆಕ್ಟ್. ಪ್ರಿಸನ್ ಸ್ಟೇಟ್ ಸಬ್ಜೆಕ್ಟ್, ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಕಾರಾಗೃಹ ಅನ್ನೋದು ಅಲ್ವಾ. ಇದು ಗೊತ್ತಿರಬೇಕು ನಿಮಗೆ, ಇದು ಸ್ಟ್ಯಾಟಿಕಲ್ ಇದೆ, ಸೊ ಇದು ಗೊತ್ತಿರಬೇಕು. ಎಸ್, ಹೇಳಿಕೆ 1 ಕರೆಕ್ಟು. ಇದು ಹೇಳಿಕೆ 2 ಏನಿದೆ, 7ನೇ ಪರಿಚಯದ ರಾಜ್ಯ ಪಟ್ಟಿಯಲ್ಲಿ ರಾಜ್ಯದ ವಿಷಯವಾಗಿದೆ. ಎಸ್, ಹೇಳಿದ್ನಲ್ಲ, ಸಿಂಪಲ್ ಬೇಸಿಕ್. ಓಕೆ, ಗೊತ್ತಿದ್ರು ಆಯಿತು, ಯಾಕಂದ್ರೆ ನ್ಯೂಸಲ್ಲಿ ಇರುತ್ತೆ, ಅದಕ್ಕೆ ಈ ಒಂದು ಪ್ರಶ್ನೆಯನ್ನು ನಾವು ತೊಗೊಂಡಿದ್ದೀವಿ. ಅದೇ ಥರ ನೋಡಿ, ಕೇಂದ್ರ ಮಾಹಿತಿ ಆಯೋಗ, ಓಕೆನಾ, ಏನತ್ತಪ್ಪ, RTI, ಓಕೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಇದ್ರ ಜೊತೆಗೆ RTI ಆ್ಯಕ್ಟನ್ನು ನೀವು ಓದಿರ್ತೀರಾ, RTI ಆ್ಯಕ್ಟನ್ನು ಪೊಲಿಟಿನಲ್ಲಿ ಓದಿರ್ತೀರಾ. ಬಟ್ ಇದು ಕೇಂದ್ರ ಮಾಹಿತಿ ಆಯೋಗಕ್ಕೆ ಸಂಬಂಧಪಟ್ಟಾಗೆ ನ್ಯೂಸಲ್ಲಿದೆ. ಓಕೆ, ಏನು ಮಾಡಿದ್ದಾರೆ, ಚೀಫ್ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡಿದ್ದಾರೆ. ಸೊ ಅದಕ್ಕೆ ಈ ಒಂದು ಟಾಪಿಕ್ನ ನಾವೇನು ಮಾಡಿದ್ದೀವಿ, ತೊಗೊಂಡಿದ್ದೀವಿ. ಓಕೆ, ಡನ್. ಸೊ ಇದೇ ಥರ ಪಾಲಿಟಿ ಎಲ್ಲ ಇರುತ್ತೆ. ಸೊ ನೋಡಿ, ಎಲೆಕ್ಷನ್ ಕಮಿಷನ್ ಅಮೆಂಡ್ಮೆಂಟ್ ಆಗಿದೆ, ಆ್ಯಕ್ಟ್. ಎಲೆಕ್ಷನ್ ಕಮಿಷನ್ ಬಾಡಿ ಏನು ಮಾಡಿದೆ, ಅಮೆಂಡ್ಮೆಂಟ್ ಮಾಡಿದೆ 2023ರಲ್ಲಿ. ಓಕೆನಾ, ಅದು ಕೂಡ ಏನು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ರೈಟ್. ಸೊ ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅಪ್ಪ, ಅದೇ ಥರ ತೆರಿಗೆ ಹಂಚಿಕೆ. ಓಕೆನಾ, ತೆರಿಗೆ ಹಂಚಿಕೆ ಏನಿದೆ, ಒಂದು ನಿಮಿಷ, ಸ್ಟ್ರಕ್ ಆಗಿದೆ, ಸಾರಿ, ಸ್ಟ್ರಕ್ ಆಗಿದೆ, 1 ಸೆಕೆಂಡ್ ಬರುತ್ತೆ. ಓಕೆ, ತೆರಿಗೆ ಹಂಚಿಕೆ. ತೆರಿಗೆ ಹಂಚಿಕೆ ಏನಪ್ಪ, ತೆರಿಗೆ ಹಂಚಿಕೆ ಇಸ್ ವಾಟ್, ತೆರಿಗೆ ಹಂಚಿಕೆ ಈಸ್ ಅ HYT, ಹೈಲ್ ಟಾಪಿಕ್. ಸೆಂಟರ್ ಟು ಸ್ಟೇಟ್ ಯಾವ ಥರ ತೆರಿಗೆ ಹಂಚಿಕೆ ಆಗುತ್ತೆ, ಹಣಕಾಸು ಯಾವ ಥರ ರವಾನೆ ಆಗುತ್ತೆ ಅನ್ನೋದು ಕೇಳಿದ್ದಾರೆ. ಓಕೆನಾ, ಇದು ಕೇಳಿದೆ. ಯಾರು ಯಾವ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ನ ಯಾರು ಕಲೆಕ್ಟ್ ಮಾಡ್ತಾರೆ, GSTನ ಯಾರು ಕಲೆಕ್ಟ್ ಮಾಡ್ತಾರೆ, ಎಕ್ಸೈಸ್ ಟ್ಯಾಕ್ಸ್ನ ಯಾರು ಕಲೆಕ್ಟ್ ಮಾಡ್ತಾರೆ ಅನ್ನೋದು PSI 545 ಬಂದಿತ್ತು. ಓಕೆನಾ, PSI 545 ಅದು ಏನಾಗಿತ್ತು, ಬಂದಿತ್ತು. ಸೊ ಹೀಗಾಗಿ ಈ ಒಂದು ಟಾಪಿಕ್ ಏನಿದೆ ತುಂಬ ಮುಖ್ಯ ಆಗುತ್ತೆ, ಯಾವುದು, ತೆರಿಗೆ ಹಂಚಿಕೆ. ರೈಟ್. ಸೊ ಅದೇ ಥರ ನೋಡೋಣ. ನೋಡಿ, ಮಿಕ್ಕಿದ್ದು ಬೇರೆ ಬೇರೆ ಏನಿದಾವಲ್ಲ ಟಾಪಿಕ್ಸನ್ನು ನಾವು ತೊಗೊಂಡು ಬಂದಿದ್ದೀವಿ. ಓಕೆ, ಸೊ 1 ನಿಮಿಷ, ಅದು ಸ್ಟ್ರಕ್ ಆಗುತ್ತೆ, ಕೈಂಡ್ಲಿ ವೇಟ್. ಹಾಂ, ಓಕೆ. ನೆಕ್ಸ್ಟ್ ಇದೇನಪ್ಪ, ಇದಿಷ್ಟು ಪಾಲಿಟಿ ಪ್ರಶ್ನೆಗಳು, ಪಾಲಿಟಿ ಕ್ವಶನ್ಸು. ಓಕೆ, ಪಾಲಿಟಿ ಕ್ವಶನ್ಸ್ ಆದಮೇಲೆ ನೋಡಿ ಇಲ್ಲೇನಿದೆ, ಇಲ್ಲಿ ನೋಡಿ, ಇಲ್ಲೇನು ತೊಗೊಂಡಿದ್ದೀನಿ ಪ್ರಶ್ನೆ ನೋಡಿ. ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಆಹಾರದ ಹಕ್ಕು, ರೈಟ್ ಟು ಫುಡ್, ರೈಟ್ ಟು ಫುಡ್ ಏನಪ್ಪ, ಇದೊಂದು ಫಂಡಮೆಂಟಲ್ ರೈಟ್, ಅಂದರೆ ಮೂಲಭೂತ ಹಕ್ಕು ಅಲ್ವಾ. ಆಹಾರದ ಹಕ್ಕು ಮೂಲಭೂತ ಹಕ್ಕು. ಇದನ್ನು ಆಹಾರದ ಹಕ್ಕು ಮೂಲಭೂತ ಹಕ್ಕು ಅಂತ ಯಾವ ಒಂದು ಕೇಸಲ್ಲಿ ಡಿಕ್ಲೇರ್ ಮಾಡಿದ್ರು ಹೇಳಿದ್ನಲ್ವಾ. ಜಡ್ಜ್ಮೆಂಟ್ಸ್ ಇಂಪಾರ್ಟೆಂಟ್, ಜಡ್ಜ್ಮೆಂಟ್ಸು KA ಪರೀಕ್ಷೆಯಲ್ಲಿ ಬರೋ ಚಾನ್ಸಸ್ ಏನಿದೆ, ಜಾಸ್ತಿ ಇದೆ. ಹೀಗಾಗಿ ಅದನ್ನು ಕೂಡ ನಾವೇನು ಮಾಡಿದ್ದೀವಿ, ಕವರ್ ಮಾಡಿದ್ದೀವಿ. ಯಾವುದು ಕೂಡ ಮಿಸ್ ಆಗಲ್ಲ ನಿಮಗೆ, ಯಾವುದು ಕೂಡ ಮಿಸ್ ಆಗಲ್ಲ. ಓಕೆ, ಸೊ ಇದು ಹೇಳಿದ್ನಲ್ಲ, ಇದಿಷ್ಟು ಏನಪ್ಪ ಪಾಲಿಟಿ. ಪಾಲಿಟಿ ಆದ ತಕ್ಷಣ ಏನು ಬರುತ್ತೆ, ಆರ್ಥಿಕತೆ. ಆರ್ಥಿಕತೆ ಅಂದ ತಕ್ಷಣ ನಾವೇನು ಸಿಕ್ಕದು ತೊಗೊಳಂಗಿಲ್ಲ. ಏನೋ ಫಾರ್ ಎಕ್ಸಾಂಪಲ್ GDP ಏನೋ ಇರುತ್ತೆ, ನಾನು ತೊಗೊಳ್ಳಲ್ಲ, ಬಿಕಾಸ್ ಅದು ನೀವು ಸ್ಟ್ಯಾಟಿಕಲ್ಲೇ ಓದ್ತೀರಾ ಅಲ್ವಾ. ಅದು ಫಾರ್ ಎಕ್ಸಾಂಪಲ್ ಏನೋ ಬಾಂಡ್ಸ್, ಏನೋ ಬಾಂಡ್ ರಿಲೇಟೆಡು, ಹೈ ಇಲ್ಡ್ ಬಾಂಡು, ಲೋ ಇಲ್ಡ್ ಬಾಂಡು, ಅಥವಾ ಯಾವುದಾದ್ರೂ ಸ್ಕೀಮ್ಸ್ ಸಪ್ರೇಟ್ ಆಗಿದೆ. ಮತ್ತು ಅಗೇನ್ ಅದನ್ನು ಎಕನಾಮಿಲಿ ಕವರ್ ಮಾಡಲ್ಲ, ಸ್ಕೀಮ್ಸು ಸಪ್ರೇಟಾಗಿಯೇ ಕವರ್ ಮಾಡಿದ್ದೀವಿ, ಅದು ಇದರಲ್ಲಿ ಬರಲ್ಲ. ಓಕೆ, ಸೊ ಯಾವುದ್ಯಾವುದು ಬಾಡೀಸು, ಕಾಫಿ ಬೋರ್ಡು, ಇವೆಲ್ಲ ಕರೆಂಟ್ ಅಫೇರ್ಸಲ್ಲಿ ಓದ್ತೀವಿ ಹೊರತು ಸ್ಟ್ಯಾಟಿಕಲ್ ಓದಲ್ಲ, ನೀವು GKನಲ್ಲಿ ಓದಲ್ಲ ಅಷ್ಟಾಗಿ ಅಲ್ವಾ. ಸೊ ಅದಕ್ಕೆ ಕಾಫಿ ರಿಲೇಟೆಡ್ ಏನಿದೆ ಪ್ರಶ್ನೆ. ಓಕೆ, ಕಾಫಿ ರಿಲೇಟೆಡ್ ಏನಿದೆ, ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಅರೇಬಿಕಾ ಕಾಫಿ ಉತ್ಪಾದಕ ರಾಷ್ಟ್ರವಾಗಿದೆ. ಭಾರತ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ ರೋಬಸ್ಟಾ ಕಾಫಿ ಬಹುಪಾಲನ್ನು ಹೊಂದಿದೆ. ಎಷ್ಟನೇದಪ್ಪ, 2ನೇದಾ ಭಾರತ, ಅಲ್ಲ 8ನೇದ್ದು. ನೋಡಿ ಇಲ್ಲಿದೆ, 8ನೇದ್ದು ಅತಿ ದೊಡ್ಡ ಉತ್ಪಾದಕ ಅಲ್ವಾ. ಸೊ ಇದು ನೆನ್ಪಿಟ್ಕೊಳ್ಳಿ. ಬ್ರೆಜಿಲ್ ಅತಿ ಹೆಚ್ಚು ಉತ್ಪಾದಕ ಯಾವುದು, ಬ್ರೆಜಿಲ್. 2ನೇದು ಇದು ಕರೆಕ್ಟು, ರೋಬಸ್ಟಾ ಕಾಫಿ ಉತ್ಪಾದನೆಯಲ್ಲಿ ಬಹುಪಾಲನ್ನು ನಾವು ಹೊಂದಿದ್ದೀವಿ. ಓಕೆ, 2ನೇ ಬಹುಪಾಲನ್ನು ಹೊಂದಿದ್ದೀವಿ, ಅದು ಕರೆಕ್ಟ್ ಆಗುತ್ತೆ. ಸೊ ಅದೇ ಥರ ಇಂಪಾರ್ಟೆಂಟ್ ಇಲ್ಲಿ ನೋಡಿ, ಕಾಫಿ ಎಲ್ಲೆಲ್ಲಿ ಜಾಸ್ತಿ ಬೆಳೀತಾರೆ, ಎಷ್ಟು ಪರ್ಸೆಂಟೇಜು ಏನು ಅನ್ನೋದನ್ನು ಕೂಡ ನಾವು ಕೊಟ್ಟಿದ್ದೀವಿ. ಇದು ನೋಡಿ, ಟರ್ಮರಿಕ್ ಬೋರ್ಡ್, ಅರಿಶಿನ ಮಂಡಳಿ ಇತ್ತೀಚೆಗೆ ಎಸ್ಟಾಬ್ಲಿಷ್ ಆಗಿದೆ. ಇತ್ತೀಚೆಗೆ ಏನಾಗಿದೆ, ಟರ್ಮರಿಕ್ ಬೋರ್ಡು ಎಸ್ಟಾಬ್ಲಿಷ್ ಆಗಿದೆ. ಅದರ ಸಲುವಾಗಿ ಈ ಟರ್ಮರಿಕ್ ಬೋರ್ಡ್ ಪ್ರಶ್ನೆಯನ್ನು ಕೂಡ ನಾವೇನು ಮಾಡಿದ್ದೀವಿ, ತೊಗೊಂಡಿದ್ದೀವಿ. ಅದು ಪ್ರಧಾನ ಕಚೇರಿಯಲ್ಲಿದೆ, ಅವೆಲ್ಲವನ್ನು ಕೂಡ ನಾವು ತೊಗೊಂಡಿದ್ದೀವಿ. ಪ್ರಧಾನ ಕಚೇರಿ ನಿಜಾಮಾಬಾದಲ್ಲಿದೆ, ತೆಲಂಗಾಣದ್ದು, ಇದು ಕರೆಕ್ಟು. ಇದು ಯಾವುದಪ್ಪ, ಟರ್ಮರಿಕ್ ಬೋರ್ಡ್ ಯಾವುದು ಮಿನಿಸ್ಟ್ರಿ ಬರುತ್ತೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಓಕೆನಾ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ನಾಟ್ ಫಾರ್ಮರ್ ಮಿನಿಸ್ಟ್ರಿ, ಫಾರ್ಮರ್ ಆ್ಯಂಡ್ ವೆಲ್ಫೇರ್ ಮಿನಿಸ್ಟ್ರಿ ಅಲ್ಲ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಯಾವುದೇ ಬೋರ್ಡ್ ತೊಗೊಳ್ಳಿ, ಆಲ್ಮೋಸ್ಟ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿನೇ ಇದೆ. ಕಾಫಿ ಬೋರ್ಡು, ಟೀ ಬೋರ್ಡು, ಜೂಟ್ ಬೋರ್ಡು ಎಲ್ಲ ಅದೇ. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಈ ಥರ ಟ್ರಿಕ್ಸು ನೀವು ಅದಕ್ಕೆ ಓದಿರ್ತೀರಾ. ಬಟ್ ಮುಂದಿನ ದಿನಗಳಲ್ಲಿ GKಗೂ ಕೂಡ ಒಂದಿಷ್ಟು ನಾವು ಗೈಡೆನ್ಸನ್ನು ತೊಗೊಂಡು ಬರ್ತೀನಿ. ವಿಜಯ ಸಂಕಲ್ಪ ಅಂತ ಏನು ನಮ್ಮೊಂದು ಪ್ರೋಗ್ರಾಮ್ ಬರುತ್ತೆ, ಅದರಲ್ಲೂ ಕೂಡ GKಗೆ ಪರ್ಟಿಕ್ಯುಲರಾಗಿ ಯಾವ ಥರ ನೀವು ನೆನ್ಪಿಟ್ಕೋಬೇಕು ಏನು ಅನ್ನೋದು ಆ ಒಂದು ಗೈಡೆನ್ಸ್ ಪ್ರೋಗ್ರಾಮಲ್ಲಿ ನಾನು ತೊಗೊಂಡು ಬರ್ತೀನಿ. ಆಯಿತಾ. ಸೊ ಅದೇ ಥರ ನೋಡಿ, ಮುಂದಿನ ಪ್ರಶ್ನೆ ಯಾವುದಪ್ಪ, 1 ನಿಮಿಷ,
ಇಲ್ಲಿದೆ ನೋಡಿ, ರಬ್ಬರ್ ಬಗ್ಗೆ, ನೈಸರ್ಗಿಕ ರಬ್ಬರ್ ಬಗ್ಗೆ. ಓಕೆನಾ, ನೈಸರ್ಗಿಕ ರಬ್ಬರ್ ಬಗ್ಗೆ ಅದು ಯಾವ ಥರ ಇದೆ ಏನು ಅನ್ನೋದನ್ನು ಪ್ರಶ್ನೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇಲ್ಲಿ, ಜಸ್ಟ್ ಅದನ್ನು ಹೇಳ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಯಾವುದೇ ತೊಗೊಂಡಿದ್ದೀನಿ, ಸೆಣಬು, ಜೂಟ್ ಹೇಳಿದ್ನಲ್ವ, ಜೂಟಲ್ಲೂ ಕೂಡ ಜೂಟ್ ಕೂಡ ನಮ್ಗೆ ಇಂಪಾರ್ಟೆಂಟ್. ಜೂಟ್ ಬೋರ್ಡ್ ಎಲ್ಲಿದೆ ಕಮೆಂಟ್ ಮಾಡಿ ನೋಡೋಣ. ಜೂಟ್ ಬೋರ್ಡ್ ಎಲ್ಲಿದೆ ಕಮೆಂಟ್ ಮಾಡಿ. ಜೂಟ್ ಬೋರ್ಡ್ ಎಲ್ಲಿದೆ ಕಮೆಂಟ್ ಮಾಡಿ. ಜೂಟ್ ಬೋರ್ಡ್ ಇಂಪಾರ್ಟೆಂಟ್, ಅದು ಜೂಟ್ ಬೋರ್ಡ್ ಕೇಳ್ಬೋದು, ಮ್ಯಾಚ್ ದಿ ಫಾಲೋವಿಂಗು, ಜೂಟ್ ಬೋರ್ಡು, ಕಾಫಿ ಬೋರ್ಡು ಅಲ್ವಾ, ಇವೆಲ್ಲ ಕೇಳ್ಬೋದು. ಸೊ ಅದರಿಂದ ಅದನ್ನು ಕಮೆಂಟ್ ಮಾಡಿ ಜೂಟ್ ಬೋರ್ಡ್ ಎಲ್ಲಿದೆ ಅಂತ. ಬಟ್ ನಾನು ಇಲ್ಲಿ ಬರೀ ಜೂಟ್ ಪ್ರೊಡಕ್ಷನ್ ಬಗ್ಗೆ ಕೊಟ್ಟಿದ್ದೀನಿ, ಜೂಟ್ ಬೋರ್ಡ್ ಬಗ್ಗೆ ಕೊಟ್ಟಿಲ್ಲ. ಅದನ್ನು ನೀವು ಓದ್ಕೋಬೇಕಾಗುತ್ತೆ. ಅಲ್ಲೆಲ್ಲ ಬೋರ್ಡ್ಗಳನ್ನು ಅಲ್ಲಲ್ಲೇ ಟಕ್ ಅಂತ ಚೆಕ್ ಮಾಡ್ಕೋಬೋದು, ಅದೇನು ದೊಡ್ಡ ಇದಲ್ವಾ. ನೋಡಿ, ಚಹಾ, ಟೀ ಬೋರ್ಡ್ ಎಲ್ಲಿದೆಯಪ್ಪ, ಟೀ ಬೋರ್ಡ್ ಎಲ್ಲಿದೆ, ಟೀ ಬೋರ್ಡು ಕಲ್ಕತ್ತಾ, ನೆನ್ಪಿಟ್ಕೊಡಿ. ಕಾಫಿ ಬೋರ್ಡು ಬೆಂಗಳೂರು ಅಲ್ವಾ, ಟೀ ಬೋರ್ಡ್ ಕಲ್ಕತ್ತಾ, ಕಾಫಿ ಬೋರ್ಡು ಬೆಂಗಳೂರು. ಟರ್ಮರಿಕ್ ಬೋರ್ಡು ತೆಲಂಗಾಣ. ಓಕೆ, ಅಲ್ಲಿ ನೋಡಿದ್ವಲ್ಲ ಅಜಮಾಬಾದ್ ಅಂತ, ರೈಟ್. ಸೊ ಅದೇ ಥರ ಚಹಾನ ಯಾರು ಪ್ರೊಡಕ್ಷನ್ ಮಾಡ್ತಾರೆ, ಎಷ್ಟು ಮಾಡ್ತಾರೆ, ಏನು ಅನ್ನೋದು ಕೂಡ. GI ಟ್ಯಾಗ್ ಇದು ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಗೊತ್ತು ಫಸ್ಟ್ GI ಟ್ಯಾಗ್ ಯಾವುದಕ್ಕೆ ಬಂದಿದೆ, ಡಾರ್ಜಿಲಿಂಗ್ ಟೀಗೆ ಬಂದಿದೆ. ಉತ್ತರ ಪ್ರದೇಶವು ಭಾರತದ ಹೆಚ್ಚು GI ಟ್ಯಾಗನ್ನು ಹೊಂದಿದೆ. ಎಸ್, ಕರೆಕ್ಟ್, ಉತ್ತರ ಪ್ರದೇಶ ಅತಿ ಹೆಚ್ಚು GI ಟ್ಯಾಗ್. ಇದನ್ನು ಕೇಳ್ಬೋದು, ಈ ಒಂದು ಸ್ಟೇಟ್ಮೆಂಟ್ ಯಾಕೆ ತೊಗೊಂಡಿದ್ದೀನಿ ಅಂತ. ಸ್ಟೇಟ್ಮೆಂಟ್ ವೈಸ್ ಯಾಕೆ ತೊಗೊಂಡಿದ್ದೀನಿ, ಇತ್ತೀಚಿನ ದಿನಗಳಲ್ಲಿ ಸ್ಟೇಟ್ಮೆಂಟ್ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇದ್ದಾವೆ, ಅದಕ್ಕೆ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನೇ ನಾನೇನು ಮಾಡಿದ್ದೀನಿ, ತೊಗೊಂಡಿದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಹೇಳಿದ್ನಲ್ಲ ಮ್ಯಾಪಿಂಗ್, ವೆರಿ 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 ಇಂಪಾರ್ಟೆಂಟ್. ಮ್ಯಾಪಿಂಗು ತುಂಬ ಇಂಪಾರ್ಟೆಂಟ್. ಪ್ಲೇಸಸ್ ಇನ್ ನ್ಯೂಸ್ ಆ್ಯಂಡ್ ಮ್ಯಾಪಿಂಗು. ಓಕೆನಾ, ಒಂದು ನಿಮಿಷ ಅದು ಸ್ಟ್ರಕ್ ಆಗಿದೆ, ಐ ವಿಲ್ ಕಮ್ ಬ್ಯಾಕ್, ಜಸ್ಟ್ ಒನ್ ಸೆಕೆಂಡ್. ಓಕೆ, ಮ್ಯಾಪಿಂಗ್ ಏನಾಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಪಿಂಗ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಏನಪ್ಪ, ರೆಡ್ ಸಿ ಯಾವಾಗಲೂ ನ್ಯೂಸಲ್ಲಿರುತ್ತೆ ಅಲ್ವಾ, ರೆಡ್ ಸಿ ನೋಡ್ಕೊಳ್ಳೇಬೇಕು ಅಲ್ವಾ. ಇಕ್ವೆಡರ್ ನ್ಯೂಸಲ್ಲಿದೆ, ಅದರ ಬಾರ್ಡರ್ ಕಂಟ್ರೀಸ್ ಏನಿಲ್ಲ ಅಂತ ಕೊಟ್ಟಿದ್ದೀವಿ. ಓಕೆ, ಸೊ ಅದಾದಮೇಲೆ ಟ್ರಿನಿಡಾಡ್ ಟೊಬ್ಯಾಕೋ ಇತ್ತೀಚೆಗೆ ನ್ಯೂಸಲ್ಲಿತ್ತು, ಅದು ಯಾವ ಒಂದು ಸಾಗರದಲ್ಲಿದೆ, ಯಾವ ಒಂದು ಓಷನಲ್ಲಿ ಬರುತ್ತೆ. ಟ್ರಿನಿಡಾಡ್ ಟೊಬ್ಯಾಕೋ ಅಟ್ಲಾಂಟಿಕ್ ಸಾಗರ ಗೊತ್ತು ನನಗೆ ಅಲ್ವಾ, ಅಲ್ಲೇ. ವೆಸ್ಟ್ ಇಂಡೀಸ್, ಕೆರಿಬಿಯನ್ ಐಲ್ಯಾಂಡ್ಸ್, ರೈಟ್, ಅಲ್ಲೇ ಅಲ್ವಾ ಬರೋದು. ನೆಕ್ಸ್ಟ್ ಇದು ನೋಡಿ, ಈಜಿಪ್ಟ್ ನ್ಯೂಸಲ್ಲಿದೆ, ಇದಕ್ಕೆ ಯಾವ ಬಾರ್ಡರ್ ಕಂಟ್ರಿ ಅಂತ ಕೊಟ್ಟಿವಿ, ಕೇಳ್ತಾರೆ. ಇದೇ ಥರ ಬರುತ್ತೆ ಪ್ರಶ್ನೆ, ಆಯಿತಾ, ಇದೇ ಥರ ಬರೋದು ಮ್ಯಾಪಿಂಗಲ್ಲಿ. ಅದು ಬಿಟ್ಟರೆ ಸಮುದ್ರಗಳು, ಯಾವುದೋ ನದಿಗಳೆಲ್ಲ ಸೇರುತ್ತೆ. ಬಟ್ ಆ ಮಂತಲ್ಲಿ ಏನು ಕವರ್ ಆಗಿರುತ್ತಲ್ಲ ಅಲ್ಲಿ ಕವರ್ ಆಗುತ್ತೆ. ಸರ್ ಇಷ್ಟೇನ ಮ್ಯಾಪಿಂಗ್ ಅಂದರೆ, ಆ ಮಂತಲ್ಲಿ ಏನಿರುತ್ತೆ, 11 ತಿಂಗಳದಪ್ಪ, 11 ತಿಂಗಳಲ್ಲಿ ನಿಮಗೆ ಎಷ್ಟೊಂದು ಮ್ಯಾಪಿಂಗ್ ಕ್ವಶನ್ಸ್ ಏನಾಗುತ್ತೆ, ಕವರ್ ಆಗುತ್ತೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿದೆ ನೋಡಿ, ಡಿಯೋ ಗಾರ್ಸಿಯಾ ಇತ್ತೀಚೆಗೇನು ದ್ವೀಪ, ಇದೊಂದು ಸುದ್ದಿಯಲ್ಲಿದೆ, ಯಾವ ಸಾಗರದಲ್ಲಿದೆ ಕೇಳ್ಬೋದು. ಸಿಂಪಲ್ ಕ್ವಶನ್ ಇದೇ. ನಿಮಗೇನಾಗುತ್ತೆ, ಅಯ್ಯೋ ಸರ್ ಇದು ಈಸಿ ಅಲ್ಲ, ಗೊತ್ತಿದೆ, ಡಿಯೋ ಗಾರ್ಸಿಯಾ ಅಲ್ಲಿ ಮಾರಿಷಿಯಸ್ ಅಲ್ಲೆಲ್ಲೋ ಕೆಳಗೆ ಬರುತ್ತೆ, ಹಿಂದೂ ಮಹಾಸಾಗರ ಅಂತ ನೀವು ಅನ್ಬೋದು. ಬಟ್ ಓದೋರಿಗೆ ಗೊತ್ತಿರುತ್ತೆ, ಓದ್ದೇ ಇರೋರಿಗೆ ಗೊತ್ತಿರಲ್ಲ. ಅದಕ್ಕೆ ಎಲ್ಲವನ್ನೂ ಈಸಿ, ಕಷ್ಟ ಎಲ್ಲ ಪ್ರಶ್ನೆಗಳನ್ನು ನಾವೇನು ಮಾಡ್ತೀವಿ, ತೊಗೊಂಡು ಬರ್ತೀವಿ. ಅದೇ ಥರ ಒಂದಿಷ್ಟು ಕಾನ್ಸೆಪ್ಟ್ಸ್ಗಳಿರುತ್ತಪ್ಪ, ಕಾನ್ಸೆಪ್ಟ್ಸ್ಗಳು ಕೂಡ ಏನಿರುತ್ತೆ, ನ್ಯೂಸಲ್ಲಿರುತ್ತೆ. ಹೈಡ್ರೋ ಕ್ಲೈಮೇಟ್ ವಿಪ್ಲಾಶ್ ಅನ್ನೋದು ಏನೋದೊಂದು ಕಾನ್ಸೆಪ್ಟ್. ಓಕೆ, ಸೊ ಇದೊಂದು ಕಾನ್ಸೆಪ್ಟ್, ಈ ಒಂದು ಕಾನ್ಸೆಪ್ಟ್ ನ್ಯೂಸಲ್ಲಿದೆ, ಅದನ್ನು ಕೂಡ ನಾವು ತೊಗೊಂಡು ಬಂದಿದ್ದೀವಿ. ಇದೇನಪ್ಪ ಇದ್ರ ಆನ್ಸರು, ಒದ್ದೆಯಾದ ಮತ್ತು ಶುಷ್ಕ ಹವಾಮಾನ ಪರಿಸ್ಥಿತಿಗಳನ್ನು, ಹತಾಟ್ ಮತ್ತು ತೀವ್ರ ಏರಿಳಿತ ನಿಲ್ಲಿಸಲ್ಪಟ್ಟ ಶುಷ್ಕ ಹವಾಮಾನ. ಓಕೆ, ತೀವ್ರ ಏರಿಳಿತ ಇರುತ್ತಲ್ಲಿ ಹೈಡ್ರೋ ಕ್ಲೈಮೇಟಲ್ಲಿ. ಸೊ ಅದನ್ನೇನಂತ ಕರಿತೀವಿ, ಹೈಡ್ರೋ ಕ್ಲೈಮೇಟ್ ವಿಪ್ಲಾಶ್ ಅಂತ ಕರಿತೀವಿ. ಸೊ ಇದು ಕೂಡ ಏನಪ್ಪ, ಒಂದಿಷ್ಟು ಕಾನ್ಸೆಪ್ಟ್ಸ್ಗಳು. ಓಕೆ, ಸೊ ಅದೇ ಥರ ಸರೋವರಗಳು ಯಾವುದಾದ್ರೂ ನ್ಯೂಸಲ್ಲಿದ್ದರೆ ಅದನ್ನು ಕೂಡ ಏನು ಮಾಡ್ತೀವಿ, ತೊಗೊಂಡಿರ್ತೀವಿ, ರೈಟ್. ಸೊ ಇದೇನಪ್ಪ, ಇಷ್ಟು ಮ್ಯಾಪಿಂಗ್. ಓಕೆ, ನಾ ಮ್ಯಾಪಿಂಗ್ ರಿಲೇಟೆಡ್ ಎಷ್ಟೊಂದು ಇದೆ ನೋಡಿ. ಇದು ಕಾನ್ಸೆಪ್ಟ್ ಹೇಳಿದ್ನಲ್ಲ, ಜೋಗ್ರಫಿ ಕಾನ್ಸೆಪ್ಟ್ಸ್ ಗೊತ್ತೀವಿ. ಬಾಂಬೋ ಜೆನೆಸಿಸ್ ಅನ್ನೋದೇನಪ್ಪ, ಇದೊಂದು ಕಾನ್ಸೆಪ್ಟ್. ಓಕೆ, ಏನಿದು, ವೇಗವಾಗಿ ತೀವ್ರಗೊಳ್ಳುವ ಮಧ್ಯ ಅಕ್ಷಾಂಶದ ಚಂಡಮಾರುತ. ಓಕೆ, ಇದೇನು ಚಂಡಮಾರುತ, ಇದೊಂದು ಚಂಡಮಾರುತ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಇದೆಲ್ಲ. ಸೊ ನಾನು ಹೇಳಿದ್ನಲ್ಲ, ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಸಪ್ರೇಟಾಗಿ ತೊಗೊತೀನಿ, ಹೇಳಿದ್ನಲ್ಲ ಸಪ್ರೇಟಾಗಿ ಇರುತ್ತೆ. ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸು. ಪ್ರಾಜೆಕ್ಟ್ ವಿಸ್ತಾರ್ ನ್ಯೂಸಲ್ಲಿದೆ, ಏನು, ಕೃಷಿ ವಿಸ್ತರಣಾ ಸೇವೆಗಳನ್ನು ಹೆಚ್ಚಿಸಲು ಮತ್ತು ನವೋದ್ಯಮ ಅಂದರೆ ಎಂಟರ್ಪ್ರನರ್ಸ್, ಹೊಸ ಎಂಟರ್ಪ್ರನರ್ಸ್ಗಳಿಗೆ ಏನು, ಮತ್ತು ರೈತರು ಇರ್ತಾರಲ್ವ ಅವ್ರನ್ನ ಸಂಪರ್ಕಿಸೋ ವೇದಿಕೆ. ಯಾರು, ಎಂಟರ್ಪ್ರನರ್ಸು ಮತ್ತು ರೈತರು, ಇವ್ರನ್ನ ಸಂಪರ್ಕಿಸುವ ಕೊಂಡಿಯಾಗಿ ಏನದು ಪ್ರಾಜೆಕ್ಟ್ ವಿಸ್ತಾರ ಕೆಲಸ ಮಾಡುತ್ತೆ. ಓಕೆ, ಅಷ್ಟೇ ಸಾಕು ನನಗೆ, ಇದಕ್ಕೆ ಜಾಸ್ತಿ ಬೇಕಾಗಿಲ್ಲ. ನೆನ್ಪಿಟ್ಕೊಳ್ಳಿ, ಎಕ್ಸ್ಪ್ಲನೇಷನ್ ಬೇಕಾ, ಎಷ್ಟು ಬೇಕೋ ಅಷ್ಟೇ, ಎಲ್ಲೆಲ್ಲಿ ಜಾಸ್ತಿ ಬೇಕೋ ಅಲ್ಲಿ ಜಾಸ್ತಿ ಕೊಟ್ಟಿದ್ದೀವಿ, ಎಲ್ಲಿ ಕಮ್ಮಿ ಕೊಡಬೇಕೋ ಅಲ್ಲಿ ಕಮ್ಮಿ ಕೊಟ್ಟಿದ್ದೀವಿ, ಆಯಿತಾ. ಸೊ ಅದು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ, ರೈಟ್. ಸೊ ಅದೇನು, ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್, ಇದು ಕೂಡ ಒಂದು ಪಾಲಿಸಿ ಇದೆ, ನ್ಯೂಸಲ್ಲಿದೆ, ಅದಕ್ಕೆ ತೊಗೊಂಡಿದ್ದೀವಿ. ಗ್ರೇಟ್ ನಿಕೋಬಾರ್ ಯೋಜನೆ, ಗ್ರೇಟ್ ನಿಕೋಬಾರ್ ಸ್ಕೀಮ್ ಅಂತ ಒಂದು ಬಂದಿದೆ ಅಲ್ವಾ. ಇದೇನು, ಯಾರು ಶುರು ಮಾಡಿದಾರಪ್ಪ, ಈ ಕಡೆ ಯಾವ ಪ್ರಮುಖ ಅಂಶವನ್ನು ಸೇರಿಸಲಾಗಿದೆ ಅಂತ. ಓಕೆ, ಏನು ಸೇರಿಸಲ್ಲ, ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಮಿಟೆಂಟ್ ಆ್ಯಂಡ್
ಟರ್ಮಿನಲ್ ಅನ್ನೋದೊಂದು ಸೇರಿಸಿದ್ದಾರೆ. ಓಕೆ, ಅದು ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಎಕ್ಸ್ಪ್ಲನೇಷನ್ ಡೀಟೇಲಾಗಿ ಕೊಟ್ಟಿದ್ದೀವಿ. ಅಲ್ಲೇನೇನು ದ್ವೀಪಗಳು ಮತ್ತು ಸೌರ ಆಧಾರಿತ ವಿದ್ಯುತ್ ಸ್ಥಾವರಗಳನ್ನು ಏನು ಇನ್ಸ್ಟಾಲ್ ಮಾಡೋಕ್ಕೆ ಈ ಒಂದು ಯೋಜನೆಯನ್ನು ತೊಗೊಂಡು ಬಂದಿದ್ದಾರೆ. ಓಕೆ, PM ಯಶಸ್ವಿ ಯಂಗ್ ಅಚೀವರ್ಸಿಗೆ ಅಂತಲೇ ಸ್ಕಾಲರ್ಶಿಪ್ ಕೊಡೋಕ್ಕಂತ ಮಾಡಿರೋದು. ಹೇಳಿದಲ್ಲ, ಈ ಸ್ಕಾಲರ್ಶಿಪ್ಪು ಇವೆಲ್ಲ ಕೇಳೋ ಚಾನ್ಸಸ್ಸು ಇರುತ್ತೆ. ಅದನ್ನು ಕೂಡ ಸ್ಟೇಟ್ಮೆಂಟ್ ವೈಸ್ ಯಾಕೆ ಕೊಟ್ಟಿದ್ದೀವಿ ಅಂದರೆ ನಿಮಗೆ ಪಾಯಿಂಟ್ಸ್ ಜಾಸ್ತಿ ಕವರ್ ಆಗುತ್ತೆ. ಜಾಸ್ತಿ ಪಾಯಿಂಟ್ಸ್ ಕವರ್ ಆಗಲಿ ಅನ್ನೋ ಕಾರಣಕ್ಕೆ ಏನು ಮಾಡಿದ್ದೀವಿ, ಸ್ಟೇಟ್ಮೆಂಟ್ ವೈಸು ಕೊಟ್ಟಿದ್ದೀವಿ. ನೋಡಿ, ಕೃತಕ ಬುದ್ಧಿಮತ್ತೆ ಆಧಾರಿತ ಬಹುಭಾಷಾ ಬೆಂಬಲದ ಭಾರತದಲ್ಲಿ ಭಾಷಾ ಅಡೆತಡೆಗಳನ್ನು ನಿವಾರಿಸುವ ಗುರಿ ಈ ಕೆಳಗಿನ ಯಾವ ಉಪಕ್ರಮ ಹೊಂದಿದೆ? ಭಾಷಿಣಿ. ನೋಡಿ, ಕೇಳ್ತಾರೆ, ಸಿಂಪಲ್ಲು. ಇವೆಲ್ಲ PC ಮತ್ತು SDA ಲೆವೆಲಲ್ಲಿ ಕೇಳ್ಬೋದು. ಪ್ರವಾಸಿ ಭಾರತೀಯ ದಿವಸ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಕಮೆಂಟ್ ಹಾಕಿ ನೋಡೋಣ. ಪ್ರವಾಸಿ ಭಾರತೀಯ ದಿವಸ ಜನವರಿಲಿ ಇರುತ್ತೆ, ಯಾವ ಮಂತಲ್ಲಿ ಇರುತ್ತೆ? ಕಮೆಂಟ್ ಹಾಕಿ ನೋಡೋಣ. ಇದು ಇಂಪಾರ್ಟೆಂಟ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಪ್ರವಾಸಿ ಭಾರತೀಯ ದಿವಸ. ಭಾರತ್ ಪೋರ್ಟಲ್ಗಳು ಸ್ಕೀಮ್ಸಲ್ಲೇ ನಾವೇನು ಮಾಡಿದ್ದೀವಿ, ಕವರ್ ಮಾಡಿದ್ದೀವಿ. ರೈಟ್. PM ಕುಸುಮ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ಸ್ಕೀಮ್ಸ್ ಕೂಡ ಕವರ್ ಆಗಿದೆ. ಓಕೆ, ಸೊ ಎಲ್ಲವನ್ನು ಎಷ್ಟಾಗುತ್ತೆ ಅಷ್ಟು ನಾವು ಸ್ವಾಮಿತ್ವ HYT ಹೈಯಲ್ ಟಾಪಿಕ್ ಇದು. ರೈಟ್. ಸೊ ಇದನ್ನು ಸ್ವಾಮಿತ್ವ ಎಷ್ಟೋ ಸಲ ಏನಾಗುತ್ತೆ ನ್ಯೂಸಲ್ಲಿರುತ್ತೆ ಅಥವಾ ಸ್ಟ್ಯಾಟಿಕಲ್ಲೂ ಓದಿರ್ತೀವಿ. ಸ್ವಾಮಿತ್ವ ಏನು? ಸ್ವಾಮಿತ್ವ ಇಲ್ಲಿದೆ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸ್ವಾಮಿತ್ವ ಅಂದರೆ ನಿಮಗೇನು ಗೊತ್ತು? ಸ್ವಾಮಿತ್ವ ಅಂತಂದರೆ ಜಸ್ಟ್ ಒನ್ಸ್ ಕಮೆಂಟ್. ಏನು ಸ್ವಾಮಿತ್ವ ಅಂತಂದರೆ? ಕಮೆಂಟ್ ಹಾಕಿ ನೋಡೋಣ. ಏನು ಸ್ವಾಮಿತ್ವ ಅಂತಂದರೆ ಏನಪ್ಪ? ಪಂಚಾಯತ್ ರಾಜ್ ಸಚಿವಾಲಯ ಅಂದರೆ ಏನು, ರೂರಲಲ್ಲಿ ಏನು ಮಾಡ್ತಾರೆ? ಸರ್ವೆ ಮಾಡ್ತಾ ಇದ್ದಾರೆ. ಒಂದು ID, ಅದಕ್ಕಂತ ID ಕೊಡ್ತಾರೆ ನಿಮ್ಮನ್ನು, ಆಧಾರ್ ID ಟೈಪು. ನಿಮ್ಮ ಏನು ಲ್ಯಾಂಡ್ ಇರುತ್ತಲ್ವ, ರೂರಲ್ ಲ್ಯಾಂಡನ್ನು ಸರ್ವೆ ಮಾಡೋದು ಸ್ವಾಮಿತ್ವ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಸೊ ಇದು ಗ್ರಾಮೀಣಾಭಿವೃದ್ಧಿ ಅಲ್ಲ, ಪಂಚಾಯತ್ ರಾಜ್ ಸಚಿವಾಲಯ. ಸೊ ಅದಕ್ಕೆ ಅದು ರಾಂಗ್ ಇದೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಏನು, ಬೇಟಿ ಬಚಾವೋ ಬೇಟಿ ಪಡಾವೋ ಹೈಯಲ್ ಟಾಪಿಕ್ ಯಾವಾಗಲೂ ಇದ್ದೇ ಇರುತ್ತೆ ನ್ಯೂಸಲ್ಲಿ, ಅದನ್ನು ತೊಗೊಂಡಿದ್ದೀವಿ. ಓಕೆ, ಸೊ ದೆನ್ ಏನಿದೆ ಇದೇ ಥರ ಪ್ರತಿಯೊಂದೂ PM ಸೂರ್ಯ ಘರ್ ಬಿಜ್ಲಿ ಯೋಜನಾ ನ್ಯೂಸಲ್ಲಿದೆ, ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ಅದನ್ನು ಆ ಒಂದು ಪ್ರಶ್ನೆಯನ್ನು ಕೂಡ ನಾವೇನು ಮಾಡಿದ್ದೀವಿ, ತೊಗೊಂಡಿದ್ದೀವಿ. ಓಕೆ, ಸೊ ಒಂದಿಷ್ಟು ಏನು ಮಾಡ್ತಾನಪ್ಪ, ಈ ಥರದ್ದು ಏನು ಮಾಡ್ತಾನೆ. ಈಗ ಏನು ಬಂತು ನಮ್ಮದು ಸೈನ್ಸ್ ಆ್ಯಂಡ್ ಟೆಕ್ ಅನ್ಕೊತೀನಿ, ಎಂಟರ್ ಇಂಟು ಸೈನ್ಸ್ ಆ್ಯಂಡ್ ಟೆಕ್ ಐ ಥಿಂಕ್. ಓಕೆ, ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಬಂದಿದ್ದೀವಿ ನಾವು ಆಲ್ಮೋಸ್ಟ್. ಯಾಕಂದ್ರೆ ನ್ಯೂಟ್ರಿನೋ ಅದೆಲ್ಲ ಬಂದಿದೆಯಲ್ಲ, ಮೇಲೆಲ್ಲ ಅದು ಹೆಡ್ಡಿಂಗ್ ಮಿಸ್ ಆಗಿದೆ. ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಬಂದಿದ್ದೀವಿ. ನೋಡಿ, ಒಂದು ನಿಮಿಷ. ಜೆಫ್ ಜೆಜೋಸ್ ಅವರ ಕಂಪನಿ ಬ್ಲೂ ಒರಿಜಿನ್ ಉಡಾವಣೆ ಮಾಡಿದ ಮೊದಲ ಕಕ್ಷೆಯ ರಾಕೆಟ್ನ ಹೆಸರೇನು? ನ್ಯೂ ಗ್ಲೆನ್. ಓಕೆ, ಇದು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಈ ಥರದ ಪ್ರಶ್ನೆಗಳು KAನಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಬರ್ತಾ ಇದ್ದಾವೆ. ಓಕೆ, ಆ ಒಂದು ದೃಷ್ಟಿಯಿಂದ ಇದನ್ನು ತೊಗೊಂಡು. ಇದಕ್ಕೇನಂದರೆ ನೀವು ಡೆಪ್ತ್ ಆಗಬೇಡಪ್ಪ, ಇದೊಂದು ನೇಮ್ ನೆನ್ಪಿಟ್ಕೊಳ್ಳಿ ಸಾಕು. ಫ್ಯಾಕ್ಟ್ಸ್ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಏನು ಮಾಡಿದ್ದೀನಿ, ಅದನ್ನು ತೊಗೊಂಡಿದ್ದೀನಿ. ನ್ಯೂಟ್ರಿನೋ ಇಂಪಾರ್ಟೆಂಟು. ಓಕೆ, ಏಕೀಕೃತ UPS NPS ಅಲ್ವಾ? ಕಮಿಟಿ ಇಂಪಾರ್ಟೆಂಟು. ಯಾಕಂದರೆ ಇತ್ತೀಚೆಗೆ ಅದು ತೊಗೊಂಬಂದಿದ್ದಾರೆ, ಅವನ ಸ್ಕೀಮ್ ಬಂದಿದೆ ಅಲ್ವಾ, TV ಸೋಮನಾಥನ್ ಕಮಿಟಿ. ಇಂಪಾರ್ಟೆಂಟ್ ಇದು. ಓಕೆ, ಈ ಕಮಿಟಿನ ಕೇಳ್ಬೋದು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲೆಲ್ಲಿ ಕಮಿಟಿಗಳು ಬರುತ್ತೆ ಏನು, ಅವನು ಕೂಡ ನಾವೇನು ಮಾಡಿ, ವಿಜ್ಞಾನ ತಂತ್ರಜ್ಞಾನ ಇಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ, ವಿಜ್ಞಾನ ತಂತ್ರಜ್ಞಾನ ಈ ಒಂದು ಪ್ರಶ್ನೆಯಿಂದ. ಓಕೆ, ಸೊ ಅದು ಅಲೈನ್ಮೆಂಟ್ ಮಾಡಬೇಕು, ನೀಟಾಗಿ ಮಾಡಿಕೊಡ್ತೀವಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಜಸ್ಟ್ ನೀವು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ, ಆಯಿತಾ. ಸೊ ಇವೇನು ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ವಿಟಮಿನ್ B12 ಯಾವುದೋ ನ್ಯೂಸಲ್ಲಿ ಇರುತ್ತೆ, ಡಿ ಅಮೋನಿಯಂ ಫಾಸ್ಫೇಟು ನ್ಯೂಸಲ್ಲಿದೆ. ಸೊ ಯಾವುದೇ ನ್ಯೂಸಲ್ಲಿ ಇದೆಯಲ್ಲ, ನೋರೋ ವೈರಸ್ಸು ನ್ಯೂಸಲ್ಲಿದೆ. ಸೊ ಏನಾಗ ಆಯಿತಾ. ಸೊ ಇವೆಲ್ಲವೂ ಕೂಡ ನಾವೇನು ಮಾಡ್ತೀವಿ, ಕವರ್ ಮಾಡ್ತಾ ಹೋಗ್ತೀವಿ. ಇದೇನು ಸೈನ್ಸ್ ಆ್ಯಂಡ್ ಟೆಕ್. ಓಕೆ, ನಾನು ಜಾಸ್ತಿ ಇನ್ನು ಹೇಳ್ತಾ ಹೋಗಲ್ಲ, ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಂದು ಕೂಡ. ಸೈನ್ಸ್ ಆ್ಯಂಡ್ ಟೆಕ್ ಕೂಡ ಡಿಫಿಕಲ್ಟಿ ಏನು ಒಂದಿಷ್ಟು ಥಿಂಗ್ಸನ್ನು ನಾವೇನು ಮಾಡಿದ್ದೀವಿ, ಕವರ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ಕವರ್ ನಾವು ಮಾಡಿದ್ದೀವಿ, ಎಷ್ಟೊಂದು ಕೂಡ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಡಾರ್ಕ್ ಆಕ್ಸಿಜನ್ ಈ ಥರದ್ದೇನೋ ವಿಶಿಷ್ಟವಾದಂಥ ಟಾಪಿಕ್ಸ್ ಅಂತ ಕರಿತೀವಿ, ಇದನ್ನು ಕೂಡ ನಾನು ಏನು ಮಾಡಿದ್ದೀನಪ್ಪ, ಕವರ್ ಮಾಡಿದ್ದೀನಿ. ಸೊ ಡೋಂಟ್ ವರಿ ಅಬೌಟ್ ದೀಸ್ ಥಿಂಗ್ಸ್, ಎಲ್ಲ ಕವರ್ ಮಾಡಿ, ಏನೂ ಮಿಸ್ ಆಗಲ್ಲ. ರೊಡಮಿನ್ B ನ್ಯೂಸಲ್ಲಿದೆ ಅಲ್ವಾ, ಎಷ್ಟೋ ಸಲ ನೋಡಿರ್ತೀವಿ. ರೊಡಮಿನ್ B ನ್ಯೂಸಲ್ಲಿದೆ. ರೈಟ್, ರೊಡಮಿನ್ B ಏನಿದೆ, ಒಂದು ಸೆಕೆಂಡ್. ರೊಡಮಿನ್ B ನ್ಯೂಸಲ್ಲಿದೆ ಅಲ್ವಾ. ರೊಡಮಿನ್ B ನ್ಯೂಸಲ್ಲಿದೆ ಅಂದರೆ ಅದನ್ನು ನೀವು ಓದ್ಕೊಳ್ಳೇಬೇಕು. ಎಷ್ಟು ದಿನದ ನ್ಯೂಸಲ್ಲಿದೆ? 1 ವರ್ಷದಿಂದ ಇದೆ, ಅದು 2 ವರ್ಷದಿಂದ ಇದೆ ಅನ್ಕೊತೀನಿ ಇದು ನ್ಯೂಸಲ್ಲಿ ಅಲ್ವಾ. ಸೊ ಅಂದರೆ ಇದು ಕೂಡ ಇಂಪಾರ್ಟೆಂಟ್. ಯಾವುದನ್ನು ನಾವು ಆದಷ್ಟು ವಾಟ್ ಯು ಡಿಡ್ ಇಸ್ ಯು ಡಿಡೆಂಟ್ ಮಿಸ್ ಎನಿಥಿಂಗ್, ಯಾವುದನ್ನು ಮಿಸ್ ಮಾಡೋಕ್ಕೆ ನಾವು ಬಿಟ್ಟಿಲ್ಲ ಆದಷ್ಟು. ಓಕೆ, ಇತ್ತೀಚಿನ ನೋಡಿ ಇದು ಯಾವುದೋ ಪ್ಯಾರಾಕ್ವಾಟ್ ಪ್ರಾಥಮಿಕವಾಗಿ ಅದಕ್ಕೆ ಸಂಬಂಧಪಟ್ಟಿದೆ. ಓಕೆ, ಯಾವುದಕ್ಕಪ್ಪ ಇದು? ಕಳೆನಾಶಕ. ಸೊ ಈ ಥರದ್ದು ಕೇಳ್ತಾರೆ, ಈ ಥರದ್ದು ಬರುತ್ತೆ ಪ್ರಶ್ನೆ. ಈ ಥರ UPSCಲಿ ಬರ್ತಾ ಇತ್ತು, ಈಗ KAನಲ್ಲೂ ಕೂಡ ಈ ಥರದ ಪ್ರಶ್ನೆಗಳು ಏನು ಮಾಡ್ಬೋದು, ಬರ್ಬೋದು. ಪೀಜೋ ಎಲೆಕ್ಟ್ರಿಕ್ ಇದು ಇಂಪಾರ್ಟೆಂಟ್, ಫಿಸಿಕ್ಸಲ್ಲಿ ಬರುತ್ತೆ. ಪೀಜೋ ಎಲೆಕ್ಟ್ರಿಕ್ ಅಲ್ವಾ, ಫಿಸಿಕ್ಸ್ ಬೇಸಿಕ್ ಸೈನ್ಸ್ ಟಾಪಿಕ್ ಇದು. ಸೊ ಅದನ್ನು ಕೂಡ ನ್ಯೂಸಲ್ಲಿದ್ದರೆ ನಾವು ಕವರನ್ನು ಮಾಡಿದ್ದೀವಿ. ಓಕೆ,
ಸಿಲಿಕಾನ್ ಕಾರ್ಬೈಡ್ ನ್ಯೂಸಲ್ಲಿರುತ್ತೆ. ಇಸ್ರೋದ ಲಿಕ್ವಿಡ್ ಪ್ರೊಪಲ್ಯೂಷನ್ ಸಿಸ್ಟಮ್, ಇಸ್ರೋದು ಏನೇ ಒಂದು ನ್ಯೂಸಲ್ಲಿ ಇರಲಪ್ಪ ಅದನ್ನು ನೀವು ನೀಟಾಗಿ ಓದ್ಕೋಬೇಕು. ಬಿಕಾಸ್ ಇಸ್ರೋ ಈಸ್ ನಮಗೆ ಹೈ ಇಲ್ಡ್ ಟಾಪಿಕ್ HYT ಅಲ್ವಾ. ಸೊ ಅದರಿಂದ ಅದನ್ನು ನೀವು ನೀಟಾಗಿ ಮಾಡ್ಕೋಬೇಕಾಗತ್ತೆ. ಓಕೆ, ಆಕ್ಸಿಯಮ್ ಮಿಷನ್ 4 ಇದು ಇಂಪಾರ್ಟೆಂಟು. ಸೊ ಯಾವ್ಯಾವ ಮಿಷನ್ಸ್ ನ್ಯೂಸಲ್ಲಿರುತ್ತೆ ಆ ಮಂತಲ್ಲ, ಮತ್ತು ಬರೀ ಸರ್ ಎಷ್ಟೊಂದು ಮಿಷನ್ ನ್ಯೂಸಲ್ಲಿದೆ ಇಲ್ಲಿ ತೊಗೊಂಡಿಲ್ಲ, ಇದು ಬರೀ ಜನವರಿ ಮಂತದ್ದು. ಓಕೆ, ಜನವರಿ ಮಂತದ್ದು, ಆದ್ದರಿಂದ ನಿಮಗೆ ಅಷ್ಟೊಂದು ಸಿಗಲ್ಲ. ಓಕೆ, ಗೊತ್ತಾಯ್ತಾ? ಡನ್. ಸೊ ಇದಿಷ್ಟೇನು ಸೈನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಸೊ ನೋಡಿ, ವಿಶ್ವದ ಅತಿ ಶಕ್ತಿಶಾಲಿ ಹೈಡ್ರೋಜನ್ ರೈಲು ಇಂಜಿನನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಇಂಥವೆಲ್ಲ ಕೇಳ್ತಾರೆ, ನಾವೇನ್ಕೊಂಡ್ಬಿಡ್ತೀವಿ ಜರ್ಮನಿ. ಬಟ್ ಒಂದು ಫ್ಯಾಕ್ಟ್ ಇದೆಯಪ್ಪ ಇಲ್ಲಿ, ಒಂದು ಫ್ಯಾಕ್ಟು, ನೀವು ಅದನ್ನು ನೀಟಾಗಿ ಓದಿದರೆ ನೆನಪಿರುತ್ತೆ. ಏನು ಗೊತ್ತಾ? ಪ್ರಥಮ ಹೈಡ್ರೋಜನ್ ರೈಲು ಯಾವ ದೇಶ ಓಡಿಸ್ತು? ಯಾವ ದೇಶ ಫಸ್ಟ್ ಶುರು ಮಾಡಿದ್ದು? ಫಸ್ಟ್ ಹೈಡ್ರೋಜನ್ ಟ್ರೈನ್ ಯಾವ ದೇಶ? ಅದು ಕೂಡ ಈ 4ರಲ್ಲೇ ಇದೆ. ಕಮೆಂಟ್ ಹಾಕಿ ನೋಡೋಣ. ಫಸ್ಟ್ ಹೈಡ್ರೋಜನ್ ಟ್ರೈನ್ ಯಾವುದಂತ ಕಮೆಂಟ್ ಹಾಕಿ. ಭಾರತನ, ಜರ್ಮನಿನ, ಜಪಾನ, ಫ್ರಾನ್ಸ ಅಂತ ಕಮೆಂಟ್ ಹಾಕಿ. ಕಮೆಂಟ್ ಹಾಕಿ. ರೈಟ್. ಸೊ ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಇಸ್ರೋ ಹೇಳಿದ ಏನಾದರೂ ಕಂಡು ಹಿಡಿದ್ರೆ ಅದು ಬರುತ್ತೆ. ಯಾವ ಪರಿಸರದಲ್ಲಿ ಕಪ್ಪು ಮಣ್ಣಿನ ಬಟಾಣಿ ಬೀಜಗಳನ್ನು ಯಶಸ್ವಿಯಾಗಿ ಮೊಳಕೆ ಹೊಡೆದಿದೆ? ಯಾವ ಪರಿಸರಪ್ಪ? ಅಂತರಿಕ್ಷದಲ್ಲಿ ಮಾಡಿದ್ದಾರೆ. ಇಸ್ರೋ ಅಂದರೆ ಅಂತರಿಕ್ಷನೇ ತಾನೆ, ಇದು ಇಂಪಾರ್ಟೆಂಟ್. ಓಕೆ, ಗೊತ್ತಾಗುತ್ತೆ ನಮಗೆ. ಸೊ ಅದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಏನಿದೆ ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದೀವಿ, ಎಲ್ಲಿ ಏನು ಅಂತ ಹೇಳಿಬಿಟ್ಟು. ಓಕೆ, ಅಲ್ಲಿ ಬೇಕಾಗುತ್ತೆ. H5N1 ಹಕ್ಕಿ ಜ್ವರ ಇಂಪಾರ್ಟೆಂಟು, ನ್ಯೂಸಲ್ಲಿರುತ್ತೆ. ಮಾನವ ಸಾವು ಎಲ್ಲಿದಾಗ? ಮೊದಲ ಮಾನವ ಸಾವು ಹಕ್ಕಿ ಜ್ವರದಿಂದ ಆಗಿದೆ. ಸೊ ಈ ಥರದ್ದು ಕೇಳ್ತಾನೆ. ಈ ಥರದ್ದು ನೋಡಪ್ಪ, ಈ ಥರದ್ದು ಏನಿದಾವಲ್ವ, KEA ಫೇವ್ರೇಟ್, ನೆನ್ಪಿಟ್ಕೊಂಬಿಡಿ. ಇವೆಲ್ಲ ಏನು KEAದ್ದು ಫೇವ್ರೇಟ್. ಈ ಥರದ್ದು ನಾವು ಕವರ್ ಮಾಡಿದ್ದೀವಿ. ಒನ್ ಲೈನರ್ಸು ಕೂಡ. ಇದೇನು ಎನ್ವಿರಾನ್ಮೆಂಟ್ ಹೇಳಿದ್ನಲ್ವ, ಪರಿಸರ ಅಧ್ಯಯನದ್ದು ಕೂಡ ಒಂದಿಷ್ಟು ಏನು ಬರುತ್ತೆ ಕವರ್ ಮಾಡಿದ್ದೀವಿ ಟಾಪಿಕ್ಸ್ಗಳನ್ನು. ಓಕೆ, ಹವಾಮಾನ ಬದಲಾವಣೆ 2040ರ ದಶಕದ ವೇಳೆ ನೇಪಾಳದ ಯಾವ ನದಿ ಕಣ್ಮರೆಯಾಗಲಿದೆ? ಇದು ರಿಪೋರ್ಟ್ ಬಂದಿರುತ್ತೆ. ಯಲಾ ನದಿ ಇದೇನಂತೆ ರಿಪೋರ್ಟ್ ಬಂದಿರುತ್ತೆ. ಆ ರಿಪೋರ್ಟನ್ನು ಇಟ್ಕೊಂಡು ರಿಪೋರ್ಟ್ ಓದೋಕ್ಕಾಗಲ್ಲ ನೀವು ಅಲ್ವಾ. ರಿಪೋರ್ಟಿಂದ ಏನು ಪ್ರಶ್ನೆ ಕೇಳ್ಬೋದು, ಯಾವುದೇ ನದಿ ಯಾವ ಬೆಟ್ಟ ನ್ಯೂಸಲ್ಲಿದೆ ಅದನ್ನು ನಾವೇನು ಮಾಡಿದ್ದೀವಿ ಇಲ್ಲಿ ಪ್ರಶ್ನೆಯಾಗಿ ತೊಗೊಂಡು ಬಂದಿದ್ದೀನಿ. ಆಯಿತಾ? ಸಿಂಪ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಗೊತ್ತು ನನಗೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಸಲ್ಲಿದೆ ಅದು. ಓಕೆ, ಉದ್ಯಾನಗಳು ಯಾವ ನ್ಯೂಸಲ್ಲಿದೆ ಅದನ್ನು ಮಾತ್ರ ನಾವು ತೊಗೊಳ್ಳೋಣ. ಎಲ್ಲನೂ ಓದೋ ಅವಶ್ಯಕತೆ ಇಲ್ಲ. ಸರ್ ಎಷ್ಟೊಂದು ನ್ಯೂಸಲ್ಲಿ ಇರುತ್ತೆ ಅಂದರೆ ಒಂದಿಷ್ಟು ಉದ್ಯಾನಗಳಿದ್ದಾವೆ, ನಾವು ಅದನ್ನು ಅವಷ್ಟೇ ತೊಗೊತೀವಿ. ಎಲ್ಲನೂ ಮಾಡಬೇಡಿ. ಏನೇನು ಮಿಯಾವಾಕಿ ಮೆಥಡ್ ಯಾಕೆ ತೊಗೊಂಡಿದ್ದಾರೆ? ಇದು UPSC ಇದು PYQ ಥೀಮ್. ನಾನು ಹೇಳಿದ್ನಲ್ವಾ, ಒಂದಿಷ್ಟು ಎಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಬಂದಿರುತ್ತೆ. ಆ ಟಾಪಿಕ್ ಏನಾದರೆ ನಾವು ತೊಗೊತೀವಿ. ಓಕೆನಾ? ಮಿಯಾವಾಕಿ ಮೆಥಡು ಅದು ಇಂಪಾರ್ಟೆಂಟು. ಓಕೆ, ಸೊ ಅದೇ ಥರ ಏನು ಬೇರೆ ಬೇರೆ ಏನು ಸ್ಪೀಷಸ್ಸು ಇವೇನು ನ್ಯೂಸಲ್ಲಿದ್ದಾವೆ ಅವೆಲ್ಲವನ್ನು ಕೂಡ ನಾವು ತೊಗೊಂಡು. ಎಥನಾಲ್ ಏನಪ್ಪ? ಎಥನಾಲ್ ಏನು? ಒಂದು ನಿಮಿಷ. ಹಾಂ, ಇಲ್ಲಿ ಬಂತು ಎಥನಾಲ್. HYT ಎಥನಾಲ್ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಂಡಿರಲೇಬೇಕು. ಯಾಕಂದರೆ ಒಂದು ಪ್ರಶ್ನೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಎಥನಾಲಿಂದ. ಆಯಿತಾ? ಸೊ ಎಥನಾಲಿಂದ ನಾನೇನು ಮಾಡ್ತಾಯಿದ್ದೀನಿ, ಒಂದು ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಅದೇ ಥರ ನೋಡಿ, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಆರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅದನ್ನು ಕೂಡ ನಾವೇನು ಮಾಡಿದ್ದೀವಿ ಕವರ್ ಮಾಡಿದ್ದೀವಿ. ಸೊ ನೋಡಿ, ಬ್ರಿಕ್ಸ್ HYT ಚಾನ್ಸಸ್ ಇದೆಯಾ ಬರೋದು? ಸೊ ಅದಕ್ಕೆ ಕೊಟ್ಟಿದ್ದೀನಿ. ಬಿಕಾಸ್ ನೀವು ಮಿಸ್ ಮಾಡಲೇಬಾರ್ದು ಒಂದಿಷ್ಟು. ಆಯಿತಾ? ಸೊ ಅದು ನೀವು ಮಾಡಲೇಬೇಕಾಗುತ್ತೆ. ಇದು ಇಂಪಾರ್ಟೆಂಟ್. ಓಕೆ, ಯಾವುದು ಇಂಪಾರ್ಟೆಂಟ್ ಇದಾವಲ್ವ ಆ ಎಲ್ಲ ಇಂಪಾರ್ಟೆಂಟ್ ಏನು ಆರ್ಗನೈಜೇಷನ್ಸ್ ಬರುತ್ತಲ್ಲಪ್ಪ, ಆ ಎಲ್ಲ ಇಂಪಾರ್ಟೆಂಟ್ ಆರ್ಗನೈಜೇಷನ್ಸನ್ನು ನಾವು ನೀಟಾಗಿ ತೊಗೊಂಡಿದ್ದೀವಿ. ಈಗ ಒಂದೇದೇನಿತ್ತಪ್ಪ ಬ್ರಿಕ್ಸು ಅಲ್ವಾ. ಸೊ ಎರಡನೇದೇನಿದೆ ಓಪೆಕ್. ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ, OPEC ಅಂತ ಕರಿತೀನಿ ಅದನ್ನು ಅಲ್ವಾ. OPEC ಪ್ಲಸ್ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಸೊ ಅದು ಇಂಪಾರ್ಟೆಂಟ್. ರೈಟ್. ಸೊ ಇದೇನು ಆಲಿಪ್ತ ಚಳುವಳಿ ಇಂಥವೆಲ್ಲ ಕೇಳ್ತಾನಪ್ಪ. ಆಲಿಪ್ತ ಚಳುವಳಿ ಇವೆಲ್ಲ KEA ಫೇವ್ರೇಟು. ಓಲ್ಡ್ GK ಇವೆಲ್ಲ ಕೇಳ್ತಾನೆ. ಟಫ್ ಮಾಡೋದಂದರೆ ಇಂಥ ಪ್ರಶ್ನೆ ಬಂದ್ಬಿಡುತ್ತೆ. ಸರ್ ಯಾಕೆ ಸರ್ ತೊಗೊಂಡಿದ್ದೀರಾ ಇದೆಲ್ಲ ಬ್ಯಾಕಾ ಅಂದರೆ ಓದಿ ಒಂದ್ಸಲ. ಅದನ್ನೇನು ನೀವು ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ಆಲಿಪ್ತ ಚಳುವಳಿ ಓದೋಕ್ಕಾಗಲ್ಲ. ಅದಕ್ಕೆ ಕರೆಂಟ್ ಅಫೇರ್ಸಲ್ಲಿ ಬಂದಿದೆ. 2 ಲೈನ್ ಓದೋಕ್ಕೇನಪ್ಪ, 2 ಲೈನ್ ಓದ್ಕೊಳ್ಳಿ. ತಪ್ಪಿದ್ರೆ ಯಾಕೆ ತಪ್ಪು ಅಂತ ನೋಡ್ಕೊಳ್ಳಿ, ಅಷ್ಟೇ ಸಾಕು. ಇದನ್ನೇ ಬೇಡ. ನಮ್ಮ ಫಾರ್ಮೆಟ್ ಇದೇ ಇರುತ್ತೆ, ಕ್ವಶನ್ ಆನ್ಸರ್ ನಿಮಗೆ ಓದೋಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನು ನೋಡಿ. ಗಲ್ಫ್ಸ್ GCC, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್, ಗಲ್ಫ್ ಸಹಕಾರ ಮಂಡಳಿ. ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಮಧ್ಯ ಏಷ್ಯಾದ್ದು ಅಲ್ವಾ, ಸೆಂಟ್ರಲ್ ಏಷ್ಯಾದ್ದು ಇಂಪಾರ್ಟೆಂಟ್ ಅದು. ರೈಟ್. ಸೊ ಇದೆಲ್ಲ ಏನಿದೆ ಒಂದಿಷ್ಟು. ಆಮೇಲೆ ನೋಡಿ, ಇತಿಹಾಸದಲ್ಲಿ ಏನಿರುತ್ತಲ್ಲ ಸಂಸ್ಕೃತಿ, ಯಾವುದಾದ್ರೂ ನ್ಯೂಸಲ್ಲಿ ಇರ್ತಾರೆ ಯಾರಾದರೂ ಒಬ್ಬರು. ರೈಟ್. ರಾಣಿ ವೇಲು ನೆಚಿಯಾರ್ ನ್ಯೂಸಲ್ಲಿದ್ದಾರೆ. ಸೊ ಅವರು ಕುರಿತಾದಂಥ ಒಂದು ಪ್ರಶ್ನೆಯನ್ನು ನಾವೇನು ಮಾಡಿದ್ದೀವಿ ಅದನ್ನು ತೊಗೊಂಡಿದ್ದೀನಿ. ಒಂದು ಸೆಕೆಂಡ್ ಸ್ಟ್ರಕ್ ಆಗುತ್ತಂತ ಮೇಲೆ ಕೆಳಗೆ ಹೋಗ್ತೀನಿ. ಸೊ ಡೋಂಟ್ ಬಿ ಇರಿಟೇಟೆಡ್, ಬಿ ಪೇಷನ್ಸ್. ನಾವು ಮಾಡೋಕ್ಕೆ ಎಷ್ಟು ಪೇಷನ್ಸ್ ಬೇಕಲ್ಲ, ನೀವು ಒಂದು ಸ್ವಲ್ಪ ನೋಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ತೋರಿಸಿದ್ರೆ
ಚೆನ್ನಾಗಿರುತ್ತೆ ದಯವಿಟ್ಟು. ಓಕೆ, ಸೊ ರಾಣಿ ವೇಲು ನಚಿಯಾರಿನಿಂದರಪ್ಪ ನ್ಯೂಸಲ್ಲಿದ್ದಾರೆ, ಅದಕ್ಕೆ ಅದನ್ನು ತೊಗೊಂಡಿದ್ದೀನಿ. ಎಲ್ಲನೂ ಬೇಕಾಗಿಲ್ಲ ಹಿಸ್ಟ್ರಿನಲ್ಲಿ, ಯಾವುದು ರೆಲೆವೆಂಟ್ ಇರುತ್ತೆ ಆ ರೆಲೆವೆಂಟ್ ಥಿಂಗ್ಸನ್ನು ಮಾತ್ರ ನಾವೇನು ಮಾಡ್ತೀವಿ ತೊಗೋತೀವಿ, ಇದು ನೆನ್ಪಿಟ್ಕೊಳ್ಳಿ ಆಯಿತಾ. ಸೊ ಇಂಪಾರ್ಟೆಂಟ್. ಓಕೆ, ಸಾವಿತ್ರಿಬಾಯಿ ಫುಲೆ ನೋಡಿ, ಸಾವಿತ್ರಿಬಾಯಿ ಫುಲೆ ಪ್ಲಸ್ ಜ್ಯೋತಿಬಾ ಫುಲೆ ನಮಗೆ ಏನಪ್ಪ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಎಲ್ಲ ಎಕ್ಸಾಮ್ಸಿಗೂ. ಅವ್ರದ್ದೊಂದು ಭಾವನಕಾಶಿ ಸುಬೋಧ ರತ್ನಾಕರ ಅನ್ನೋದು ಒಂದು ಕೃತಿ. ಓಕೆನಾ, ಇದು ಯಾರ ಕೃತಿ? ಸಾವಿತ್ರಿಬಾಯಿ ಫುಲೆ. ಕೇಳ್ಬೋದು, ನ್ಯೂಸಲ್ಲಿ ಇದೆ. ಸಾವಿತ್ರಿಬಾಯಿ ಫುಲೆನೇ ಯಾಕೆ ತಗೋತೀನಿ? ಸಾವಿತ್ರಿಬಾಯಿ ಫುಲೆಯಿಂದ ಪ್ರಶ್ನೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಎಷ್ಟೋ ಈ ಕೃತಿ ಎಷ್ಟೋ ಪುಸ್ತಕಗಳ ಕವರ್ ಆಗಿರೋಂಗಿಲ್ಲ, ನೀವು ನೆನ್ಪಿಟ್ಕೊ, ಬೇಕಾದ್ರೆ ಹೋಗಿ ನೋಡಿ, ಕವರ್ ಆಗಿದ್ರೆ ನನಗೆ ಹೇಳಿ, ಕಮೆಂಟ್ ಹಾಕಿ, ಸರ್ ಈ ಬುಕ್ಕು ಈ ಒಂದು ಪುಸ್ತಕದಲ್ಲಿ ಇದೆ ಅಂತ ಕಮೆಂಟ್ ಹಾಕಿ. ಓಕೆ, ಇರ್ಬೋದು, ಬಟ್ ಮೋಸ್ಟ್ ಆಫ್ ದಿ ಚಿಕ್ಕ ಚಿಕ್ಕ ಬುಕ್ಗಳಲ್ಲಿ ಕವರ್ ಆಗಿರಲ್ಲ, ಯಾವುದೋ ದೊಡ್ಡ ದೊಡ್ಡ ರೆಫರೆನ್ಸ್ ಬುಕ್ಗಳಲ್ಲಿ ಕವರ್ ಆಗಿರುತ್ತೆ ಅಷ್ಟೇ. ಓಕೆ, ಸೊ ನೋಡಿ, ಸಿಖ್ ಗುರು ಗೋವಿಂದ್ ಸಿಂಗ್, ಸಿಖ್ ಗುರು 10 ಗುರುಗಳಿದಾರಲ್ಲ, ಎಲ್ಲರೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ, ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಶಾಸ್ತ್ರೀಯ ಭಾಷೆ, ಶಾಸ್ತ್ರೀಯ ಭಾಷೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀನಿ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಲ್ವಾ, ಕ್ಲಾಸಿಕಲ್ ಲ್ಯಾಂಗ್ವೇಜ್. ಸೊ ಇದು ಓದಿರ್ತೀರಾ, ಬಟ್ ನಿಮಗೇನಿಲ್ಲ ಒಂದ್ಸಲ ಪ್ರಾಕ್ಟೀಸ್ ಆಗುತ್ತೆ, ಕ್ವಿಕ್ಕಾಗಿ ಒಂದ್ಸಲ ಏನಾಗುತ್ತೆ ರಿವಿಷನ್ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಈ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ತೊಗೊಂಡಿದ್ದೀನಿ. ಓಕೆ, ಗಿರ್ಮಿತಿಯಾಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಗಿರ್ಮಿತಿಯಾಸ್. ಇವರೆಲ್ಲ ಏನು ಲೇಬರರ್ಸ್. ಓಕೆ, ಬಾಂಡೆಡ್ ಲೇಬರರ್ಸ್ ಆಗಿದ್ದರು ಬ್ರಿಟಿಷರ ಕಾಲದಲ್ಲಿ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟು ಈ ಥರದ್ದು ಏನಿದಾವಲ್ಲ, ಈ ಥರದ್ದು ಯಾವ ರಾಜ್ಯದ ಅಧಿಕೃತ ಭಾಷೆ? ಕೋಕ್ ಬೋರೋಕ್ ಅನ್ನೋದು. ಸೊ ಕೇಳ್ತಾರೆ ಇವೆಲ್ಲ, ಸೊ ಅದ್ರ ಸಲುವಾಗಿ ತೊಗೊಂಡಿದ್ದೀನಿ ಒಂದಿಷ್ಟು ಪ್ರಶ್ನೆಗಳು, ಮಿಸ್ ಆಗಬಾರ್ದಲ್ಲ. ಈ ಥರದ್ದು ಒಂದಿಷ್ಟು ಕಷ್ಟ ಯಾವಾಗತ್ತೆ ಗೊತ್ತಾ, ಕರೆಂಟ್ ಅಫೇರ್ಸು ಈ ಥರದ್ದು ಬಂದಾಗ ಮಾತ್ರ ಕಷ್ಟ ಆಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗಲ್ಲ. ನೆನ್ಪು, ಈ ಥರ ಬಂದರೆ ಮಾತ್ರ ಕಷ್ಟ, ಇಲ್ಲಾಂದ್ರೆ ಕಷ್ಟನೇ ಆಗಲ್ಲ ಕರೆಂಟ್ ಅಫೇರ್ಸು ಅಲ್ವಾ. ಸೊ ಅದರಿಂದ ಇವನ್ನು ಕೂಡ ನಾವು ಕವರ್ ಮಾಡಿದ್ದೀವಿ. ಓಕೆ, ಸೊ ಈ ಗೊಂಬೆಗಳು ಏನು, ಯಾವ ಗೊಂಬೆಗಳು ನ್ಯೂಸಲ್ಲಿರುತ್ತೆ ಅದನ್ನು ಕೂಡ, ಯಾವುದು ಟ್ರೈಬ್ಸು ನ್ಯೂಸಲ್ಲಿದ್ದಾವಲ್ವ, ಆ ಟ್ರೈಬ್ಸು ಕೂಡ ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ಲಿ ಏನಾಗುತ್ತೆ ಕವರ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಯಾಕೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಒಂದು 10 ಕ್ವಶನ್ ತಂದು ಸ್ಯಾಂಪಲ್ ತೋರಿಸಿ ನೀವು ಬಿಟ್ಬಿಡ್ಬೋದು. ಅಯ್ಯೋ ಆಮೇಲೆ ಸರ್ ಸ್ಯಾಂಪಲ್ ಅಷ್ಟೇ ತೋರಿಸಿರಿ, ನಮಗೆ PDF ಕಳಿಸಿ, ಅದು ಕಳಿಸಿ, ಇದು ಕಳಿಸಿ, ನೀವು ಕೇಳಬಾರ್ದು ಅನ್ನೋ ಕಾರಣಕ್ಕೇ ಪ್ರತಿ ಕ್ವಶನ್ಸು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಓಕೆ, ನೋಡಿ, ಲೇಜಮ್ ನೃತ್ಯ, ಡ್ಯಾನ್ಸಸ್, ಯಾವ ಡ್ಯಾನ್ಸ್ ಫಾರ್ಮು, ಆರ್ಟ್ ಫಾರ್ಮ್ಸು ಯಾವುದು ನ್ಯೂಸಲ್ಲಿ ಇರ್ತಾವಲ್ವ, ಅದನ್ನು ಕೇಳೋ ಚಾನ್ಸಸ್ ಏನಿದೆ ಜಾಸ್ತಿ ಇದೆ, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಆಯಿತಾ. ಮಹಾತ್ಮ ಗಾಂಧಿ ನ್ಯೂಸಲ್ಲಿದ್ದಾರೆ, ಸೊ ಯಾವಾಗಲೂ ಇಂಪಾರ್ಟೆಂಟ್ ನನಗೆ. ಓಕೆ, ಬೆಳಗಾವಿ ಕಾಂಗ್ರೆಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪ, ಸ್ಟೆಟಿಕಲ್ ಚೆನ್ನಾಗಿ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಒಂದು ಕ್ವಶನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಪದ್ಮ ಅವಾರ್ಡ್ಸು ತುಂಬ ಇಂಪಾರ್ಟೆಂಟು, ಪದ್ಮ ಅವಾರ್ಡ್ಸ್ ಏನಿದೆ ತುಂಬ ಇಂಪಾರ್ಟೆಂಟು. ಓಕೆ, ಪದ್ಮ ಅವಾರ್ಡ್ಸ್ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಇದು ಜನವರಿ 26 ಅಲ್ವಾ, ಜನವರಿ 26 ರಿಪಬ್ಲಿಕ್ ಡೇ ಆದಮೇಲೆ ಅಥವಾ ರಿಪಬ್ಲಿಕ್ ಡೇ ಮುಂಚೆನೇ ಏನು ಮಾಡ್ತಾರೆ, ಅವಾಗ ಅನೌನ್ಸ್ ಮಾಡ್ತಾರೆ, ರಿಪಬ್ಲಿಕ್ ಡೇ ಟೈಮಲ್ಲಿ ಅನೌನ್ಸ್ ಮಾಡ್ತಾರೆ ಪದ್ಮ ಅವಾರ್ಡ್ಸ್ನ. ಅದಕ್ಕೆ ಯಾರು ಅನೌನ್ಸ್ ಮಾಡಿದ್ರಲ್ಲ ಆ ಒಂದು ನಾವು ಅದನ್ನು ತೊಗೊಂಡಿದ್ದೀನಿ. ಓಕೆ, ಸೊ ನೋಡ್ಕೋಬೇಕಾಗುತ್ತೆ ನೀವು, ಪದ್ಮ ಅವಾರ್ಡ್ಸ್ ಬಗ್ಗೆ ಏನಿದೆ ಅದು ಕೊಟ್ಟಿದ್ದೀವಿ. ನೋಡಿ, ಇನ್ನೊಂದು ನೋಡಿ, ನಮ್ದು ಏನು ವಿಶೇಷತೆ ಅಂದರೆ ಡಿಫೆನ್ಸ್ ಮೇಲೂ ಕೂಡ ನಿಮ್ಗೆ ಇಷ್ಟು ಮೈಕ್ರೋ ಲೆವೆಲಲ್ಲಿ ನೋಡಿ, ಇಷ್ಟು ಮೈಕ್ರೋ ಲೆವೆಲಲ್ಲಿ ನಾವೇನು ಮಾಡಿದ್ದೀವಿ, ಟಾಪಿಕ್ಸನ್ನು ಕವರ್ ಮಾಡಿದ್ದೀವಿ. ಮೈಕ್ರೋ ಲೆವೆಲಲ್ಲಿ ಏನು ಮಾಡಿದ್ದೀನಿ, ಟಾಪಿಕ್ಸನ್ನು ಕವರ್ ಮಾಡಿದ್ದೀನಿ, ಏನೂ ಮಿಸ್ ಆಗಲ್ಲ ನಿಮಗೆ. ಓಕೆ, ಡಿಫೆನ್ಸ್ ಯಾವ್ಯಾವುದು ಇವು INS ಬರ್ತಾವಲ್ಲ, INSಗಳು ಯಾವ ನ್ಯೂಸಲ್ಲಿ ಇರ್ತವೆ, ನೌಕಾಪಡೆಗಳು, ಆ ನೌಕಾಪಡೆಗಳನ್ನು ಕೂಡ ನಾವೇನು ಮಾಡಿದ್ದೀವಿ ತೊಗೊಂಡಿದ್ದೀವಿ. ಸೇನಾದಿನ ಇಂಪಾರ್ಟೆಂಟು, ಕೇಳಿದ್ರೆ ಕೇಳ್ಬೋದು, ಸೇನಾದಿನ ದೇವಕ್ಕೆ ಕೇಳ್ಬೋದು, ಈ ಥರದ್ದೇ ನೋಡಿ ಹೇಳ್ತೀನಲ್ವಾ, ಈ ಥರದ್ದೇ ನಾವು ತೊಗೊಳ್ಳೋದು. ಸೊ ಬಿಕಾಸ್ ಎಲ್ಲಿ ಗೊತ್ತಿದೆ, ನಾವು ನೋಡ್ಕೊತಾ ಇದ್ದೀವಿ, ಯಾವ ಪ್ಯಾಟರ್ನ್ ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಏನು ಕರೆಂಟ್ ಅಫೇರ್ಸ್ ಬಂದಿದೆ KE, ಆ ಒಂದು ಪ್ಯಾಟರ್ನ್ನ ನೋಡಿಕೊಂಡು ನಾವೊಂದು ಪ್ರಶ್ನೆಗಳನ್ನು ಫ್ರೇಮ್ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ ಆಯಿತಾ. ಸೊ ಇದು ನೆನ್ಪಿಟ್ಕೊಳ್ಳಿ, ರೈಟ್. ಭಾರತ ಬಾಂಗ್ಲಾದೇಶ ಗಡಿಗೆ ಸಂಬಂಧಿಸಿದೆ, ಅದೇ ಡಿಫೆನ್ಸಲ್ಲೇ ಬರುತ್ತೆ ಇದೆಲ್ಲ. ಡಿಫೆನ್ಸಲ್ಲಿ ನಾವೇನು ಮಾಡಿದ್ವಿ ತೊಗೊಂಡು, ಎಕ್ಸಸೈಸ್, ಮಿಲ್ಟ್ರಿ ಎಕ್ಸಸೈಸಸ್ಸು ಏನಪ್ಪ, ಮಿಲ್ಟ್ರಿ ಎಕ್ಸಸೈಸಸ್ಸು ಇದು ಇಂಪಾರ್ಟೆಂಟ್. ಅಗ್ನಿವಾರಿಯರು, ಬೋಲ್ಡು, ಸಂಪ್ರೀತಿ, ಯಾವ ದೇಶದ ಜೊತೆ ಆಡ್ತಾರೆ ಅನ್ನೋದನ್ನು ನೀಟಾಗಿ ಕೊಟ್ಟಿದ್ದೀವಿ. ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿದೆ, ನಾನು ಇದನ್ನು ಹೇಳೋಕ್ಕಾಗಲ್ಲ, ಜಸ್ಟ್ ಏನು ನಿಮಗೆ ಯಾವ್ಯಾವ ಕೊಟ್ಟಿದ್ದೀನಿ ಅಂತ ತೋರ್ಸೋಕ್ಕೆ. ಕೇಂದ್ರ ಮೀಸಲು ಪಡೆ CRPF, ಓಕೆ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನ್ಯೂಸಲ್ಲಿದೆ ಅದು ಏನಕ್ಕೋ, ಅದನ್ನು ತೊಗೊಂಡಿದ್ದೀವಿ. ಪಿನಾಕರ್ ರಾಕೆಟ್ ನ್ಯೂಸಲ್ಲಿದೆ, ಕೇಳ್ಬೋದು. ಪಿನಾಕರ್ ರಾಕೆಟ್ ಡಿಫೆನ್ಸ್ ಅಲ್ವಾ ಅದು, ಅದಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ತೊಗೊಂಡಿಲ್ಲ, ಇದನ್ನು ಡಿಫೆನ್ಸಲ್ಲಿ ತೊಗೊಂಡಿದ್ದೀನಿ. ನೀವು ಪರ್ಟಿಕ್ಯುಲರಾಗಿ ಮೈಕ್ರೋ ಲೆವೆಲಲ್ಲೇ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಿದೆಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡಿದ್ದೀನಿ, ಡಿಫೆನ್ಸಲ್ಲೇ ತೊಗೊಂಡಿದ್ದೀನಿ. ಇವನ್ ಪ್ರಳಯ ಕ್ಷಿಪಣಿ ಕೂಡ, ಪ್ರಳಯ ಮಿಸೈಲ್ ಕೂಡ ನಾವು ಹಾಗೆ ಮಾಡಿದ್ದೀನಿ ಆಯಿತಾ. ಸೊ ನೆಕ್ಸ್ಟ್ ಏನು ಬರುತ್ತೆ, ಸಂಜಯ್ ಯುದ್ಧಭೂಮಿ ಕಣ್ಗಾವಲು ವ್ಯವಸ್ಥೆ,
ಓಕೆನಾ, ಇದು ಇಂಪಾರ್ಟೆಂಟು ಬಂದಿದೆ, ಇದು ಏನು ನ್ಯೂಸಲ್ಲಿದೆ. ಇವೆಂತ ಎಲ್ಲ ಕೇಳ್ತಾರಪ್ಪ, ಇಂಥವೇ ಕೇಳಿದ್ರು ಡಿಫೆನ್ಸಲ್ಲಿ, ಆಯಿತಾ. ಅಯ್ಯೋ ನಾನು ಸರ್ ಎಲ್ಲೋ ಕೇಳಿ ನೋಡೇ ಇಲ್ಲ ಅಂತ ಅಂದ್ಬಿಡ್ಬೋದು ನೀವು, ಎಷ್ಟೋ ಸಲ ಕವರ್ ಆಗಿಲ್ಲ, ಎಷ್ಟೋ ಸಲ. ಅದೇ ಹೇಳ್ತಿಲ್ಲ, ಇದು ಇನ್ನೊಂದು ನಮ್ಮ ಸ್ಪೆಷಾಲಿಟಿ ಏನಂದರೆ ನಿಮಗೆ ಮ್ಯಾಗ್ಝಿನಲ್ಲಿ ಕವರ್ ಆಗದೇ ಇರೋ ಒಂದಿಷ್ಟು ವಿಷಯಗಳು ಇಲ್ಲಿ ಕವರ್ ಆಗುತ್ತೆ. ಮ್ಯಾಗ್ಝಿನ್ ಪ್ಲಸ್ ದಿಸ್ MCQ ಈಸ್ ಎನಫ್ ಫಾರ್ ಯುವರ್ ಕರೆಂಟ್ ಅಫೇರ್ಸ್. ಇಷ್ಟು ಸಾಕು, ಇದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ಇದೇ MCQ ಅಲ್ಲಪ್ಪ, ನೀವು ಬೇರೆ MCQ ಮಾಡಿದರೂ ಆಯಿತು, ಯಾವುದಾದ್ರು MCQ ಇಷ್ಟು ಟಾಪಿಕ್ಸನ್ನು ಯಾವುದಾದ್ರು ಕವರ್ ಮಾಡಿದ್ದಾರೆ ಅಂದರೆ ಅವ್ರಿಗೆ MCQನೇ ನೀವು ಮಾಡಿ. ಓಕೆ, ಐ ಆಮ್ ನಾಟ್ ಫೋರ್ಸಿಂಗ್ ಯು, ನಮ್ಮದೇ ಮಾಡಿ ಅಂತ. ಇಷ್ಟು ಟಾಪಿಕ್ಸ್, ಇಷ್ಟು ಮೈಕ್ರೋ ಲೆವೆಲಲ್ಲಿ ಡಿಫೆನ್ಸು, ಸ್ಕೀಮ್ಸು, ಹಿಸ್ಟ್ರಿ, ಪಾಲಿಟಿ, ಜೋಗ್ರಫಿ, ಎಕನಾಮಿ, ಸೈನ್ಸ್ ಆ್ಯಂಡ್ ಟೆಕ್ಕು, ಎನ್ವಿರಾನ್ಮೆಂಟು, ಅಪಾಯಿಂಟ್ಮೆಂಟ್ಸು, ಸ್ಪೋರ್ಟ್ಸು, ಇಷ್ಟು ಕವರ್ ಮಾಡಿದ್ದಾರೆ ಅಂತಂದರೆ ಅವ್ರದ್ದೇ ಮಾಡಿ. ಓಕೆ, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಓಕೆ, ಯು ಕ್ಯಾನ್ ಡೂ ದ್ಯಾಟ್ ಓನ್ಲಿ. ಬಟ್ ಮ್ಯಾಗ್ಝಿನ್ ಅಂತೂ ನೀವು ಮಾಡಲೇಬೇಕು. ಓಕೆ, ಪ್ಲಸ್ ಇದೇ MCQ ಅಥವಾ ಇನ್ನೊಂದು ಯಾವುದಾದ್ರು MCQ ಕಂಪಲೇಷನ್ ಕೂಡ ನೀವು ಮಾಡ್ಕೋಬೋದು. ಓಕೆ, ಸೊ ಇದು ಇಂಪಾರ್ಟೆಂಟ್. ರಕ್ಷಣಾ ವ್ಯಾಯಾಮ ಹೇಳೋದನ್ನೆಲ್ಲ ಕೇಳ್ತಿರ್ತಾರೆ, ಯಾವುದು ಓಮನ್ ಇದು ಅಲ್ ನಜಾ ಮತ್ತು ನಸ್ರಿಮ್ ಅಲ್ ಬ್ರ್ ಅನ್ನೋದು ಒಂದು ಎಕ್ಸಸೈಸ್, ಮಿಲಿಟ್ರಿ ಎಕ್ಸಸೈಸ್. ಓಕೆ, ಸೊ ನೋಡಿ, ಸೂರ್ಯಕಿರಣ ಮಿಲಿಟ್ರಿ ಎಕ್ಸಸೈಸ್ ಇವೆಲ್ಲ ಯಾವ್ಯಾವ ನ್ಯೂಸಲ್ಲಿ ಇದಾವಲ್ವಾ. ನಮ್ಮ ಆಲ್ಮೋಸ್ಟ್ ಇಂಡಿಯಾ ಯಾವ್ದು ಪಾರ್ಟಿಸಿಪೇಟ್ ಮಾಡಿದ್ದು ಅದನ್ನು ನೋಡ್ಕೋಬೇಕು ಒಂದು ಸಲ. ಎಲ್ಲ ನೆನ್ಪಿಡೋಕ್ಕಾಗಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ನೀವು ನೆನ್ಪಿಟ್ಕೋಬೇಕು. ಭಾರತ್ ಪೋರ್ಟಲ್ ಅಲ್ಲಿ ಬಂದಿತ್ತು, ಇದು ಇನ್ನೊಂದು ಸಲ ರಿಪೀಟ್ ಆಗಿದೆ. ಓಕೆ, ಆಪರೇಷನ್ ಸಾರ್ಡ್ ಹವಾ, ಸೊ ಇದು ಯಾವುದಪ್ಪ, BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಮಾಡಿರುವಂಥದ್ದು. ಹೇಳಿದ್ನಲ್ಲ, ಸ್ಪೋರ್ಟ್ಸು ಸಂತೋಷ್ ಟ್ರೋಫಿ KEA ಫೇವ್ರೇಟ್, ಇದು ನೆನ್ಪಿಟ್ಕೊಳ್ಳಿ. ಎಷ್ಟೋ ಪರೀಕ್ಷೆಗಳಲ್ಲಿ ಬಂದಿದೆ, KEA ಕಂಡಕ್ಟ್ ಮಾಡೋ ಹಲವಾರು ಪರೀಕ್ಷೆಗಳಲ್ಲಿ ಸಂತೋಷ್ ಟ್ರೋಫಿ ಬಂದಿದೆ. 78ನೇ ಆವೃತ್ತಿಯ ಫೈನಲ್ನಲ್ಲಿ ಪಶ್ಚಿಮ ಬಂಗಾಳ ಕೇರಳವನ್ನು ಮಣಿಸಿ ಸಂತೋಷ್ ಟ್ರೋಫಿ ಗೆದ್ದುಕೊಂಡಿದೆ. ಪಶ್ಚಿಮ ಬಂಗಾಳ ಸಂತೋಷ್ ಟ್ರೋಫಿ ಎಷ್ಟು ಬಾರಿ ಗೆದ್ದಿದೆ ನೋಡಿ. ಅಂದರೆ ಇದು ಡೆಪ್ತ್ ಕ್ವಶನ್ ನಾವು ತೊಗೊಂಡಿರೋದು, ಡೆಪ್ತ್. ಈ ಒಂದು ಕ್ವಶನಲ್ಲಿ ನಿಮಗೆ 78ನೇ ಸಂತೋಷ್ ಟ್ರೋಫಿ ಯಾರು ಗೆದ್ದರು, ಒಂದೇದು 78ನೇದು, ಎರಡನೇದು ಪಶ್ಚಿಮ ಬಂಗಾಳ ಗೆತ್ತು, ಮೂರನೇದು ಯಾರನ್ನು ಸೋಲಿಸ್ತು ಅಲ್ವಾ. ಆಮೇಲೆ ಇದು ಯಾರು ಎಷ್ಟು ಬಾರಿ ಗೆದ್ದಿದೆ, 33 ಬಾರಿ. ಅಂದರೆ ನೀವು 4 ಫ್ಯಾಕ್ಟ್ಸ್ ಕವರ್ ಆಯಿತು ಈ ಒಂದು ಕ್ವಶನಲ್ಲಿ, ರೈಟ್. ಈ ಒಂದೇ ಪ್ರಶ್ನೆಯಲ್ಲಿ ನಿಮಗೆ 4 ಫ್ಯಾಕ್ಟ್ಸ್, 4 ಪ್ರಶ್ನೆ ಹುಟ್ಟಾಕ್ಬೋದು ಈ ಒಂದು ಪ್ರಶ್ನೆಯಿಂದ. ಆ ಥರ ನಾವು ಪ್ರಶ್ನೆಯನ್ನು ಫ್ರೇಮ್ ಮಾಡಿದ್ದೀವಿ. ಪ್ರತಿಯೊಂದು ಪ್ರಶ್ನೆನೂ ಫ್ಯಾಕ್ಚುಯಲ್ ಪ್ರಶ್ನೆ ನಾವು ಅದೇ ಥರ ಫ್ರೇಮ್ ಮಾಡಿದ್ದೀವಿ, ಆಯಿತಾ. ಸೊ ಅದೊಂದು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ವಿಜಯ್ ಹಜಾರೆ ಇಂಪಾರ್ಟೆಂಟ್ ಆಗುತ್ತೆ, ಸೊ ಅದು ನೋಡ್ಕೊಳ್ಳಿ ಯಾರ್ಯಾರು ಗೆದ್ದಿದ್ದಾರೆ ಅಂತ. ವಿಜೇತರು ಯಾರಪ್ಪ, ನಮ್ಮ ಕರ್ನಾಟಕ ಆಗಿದೆ. ಆಪೋಸಿಟ್ ಯಾರು, ವಿದರ್ಭ. ಓಕೆ, ವಿದರ್ಭ ಜೊತೆ ನಾವು ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಕ್ರೀಡಾವತಿಗಳು ನೀಡಲಾಗಿದೆ, ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ 4 ಜನಕ್ಕೆ. ಓಕೆ, ಆಸ್ಟ್ರೇಲಿಯಾ ಓಪನ್ ಹೇಳಿದ್ನಲ್ಲ, ಆಸ್ಟ್ರೇಲಿಯಾ ಓಪನ್, ಫ್ರೆಂಚ್ ಓಪನ್, US ಓಪನ್, ಅದು ಯಾವ ಮಂತಲ್ಲಿ ಇರುತ್ತೆ ಅವೆಲ್ಲವನ್ನು ಕೂಡ ನಾವೇನು ಮಾಡ್ತೀವಿ, ಕವರ್ ಮಾಡ್ತೀವಿ. ಜಾನಿಕ್ ಸಿನ್ನರ್ ಪುರುಷರ ಸಿಂಗಲ್ ಗೆದ್ದಿದ್ದು. ಅದೇ ಥರ ನಿಮ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ, ಪುರುಷರ ಸಿಂಗಲು, ಮಹಿಳೆಯರ ಸಿಂಗಲ್ ಯಾರು ಗೆದ್ದಿದ್ದಾರೆ. ಯಾಕೆ ಮಹಿಳೆಯರ ಸಿಂಗಲು ನೋಡ್ಕೋಬೇಕಲ್ಲ, ಅದು ಪ್ರಶ್ನೆ ಸಪ್ರೇಟಾಗಿ ಕೊಡೋಕ್ಕಿಂತ, ಸುಮ್ಮನೆ ಜಾಸ್ತಿ ಮಾಡೋಕ್ಕಿಂತ ಅಲ್ಲಿನೇ ಏನು ಮಾಡಿದ್ದೀವಿ ನಾವು ಒಂದಿಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀವಿ, ಆಯಿತಾ. ಪುರುಷರ T20ನೇ ಯಾಕೆ ತೊಗೊಂಡಿ ಸರ್ ಅಂತಂದರೆ, T20 ಮೇಲೆ PSI 402ನಲ್ಲಿ ಪರೀಕ್ಷೆನಲ್ಲಿ ಬಂದಿತ್ತು ಈ ಒಂದು ಪ್ರಶ್ನೆ. PSI 402ನಲ್ಲಿ T20 ವರ್ಲ್ಡ್ ಕಪ್ ಮೇಲೆ ಬಂದಿತ್ತು. ಬೇಕಾದ್ರೆ ತೆಗೆದು ನೋಡಿ, ಐ ಆಮ್ ನಾಟ್ ಲೈಯಿಂಗ್, ನಾನು ಯಾವುದಕ್ಕೆ ನಮ್ಮ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ತೆಗೆದು ನೋಡಿ, PSI 402ನಲ್ಲಿ ಇದೆ T20 ವರ್ಲ್ಡ್ ಕಪ್ ಮೇಲೆ. ಸೊ ಬಿಕಾಸ್ ಬಂದಿದೆ ಅಂದಮೇಲೆ ಮತ್ತೆ ನ್ಯೂಸಲ್ಲಿ ಇದೆ ಅಲ್ವಾ, ಅದಕ್ಕೆ ನಾನು ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಗೋಲ್ಡನ್ ಗ್ಲೋಬ್ಸ್ 2025 ಈ ಥರ ಪ್ರಶಸ್ತಿಗಳನ್ನು ಏನು ಮಾಡ್ತಾರಪ್ಪ, ಕೇಳೋ ಚಾನ್ಸ್ ಇರುತ್ತೆ. ಇಂಡಿಯಾ ಓಪನ್, ಸೊ ಇವೆಲ್ಲ ಕೇಳ್ತಾರೆ. ಪ್ರತಿಷ್ಠಿತ ಫಿಡೆ ವಿಶ್ವಕಪ್ ಇದನ್ನು ಕೇಳ್ತಾರೆ, ಇದು ಇಂಪಾರ್ಟೆಂಟ್. ಯಾವ ದೇಶ ಆಯೋಜಿಸುತ್ತೆ, ಭಾರತ. ಅದರಲ್ಲೂ ಭಾರತ ಏನಾದರೂ ನ್ಯೂಸಲ್ಲಿದೆ ಅಂತಂದರೆ ಆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟದ್ದು, ಅದನ್ನು ನೀವು ಯಾವುದೇ ಕಾರಣಕ್ಕೂ ಏನು ಮಾಡೋಂಗಿಲ್ಲ, ಬಿಡಂಗೆ ಇಲ್ಲ. ಹೇಳಿದ್ನಲ್ಲ, ರಿಪೋರ್ಟ್ಸ್ ಕೂಡ ಏನು ಮಾಡಿದ್ದೀವಿ, ಕವರ್ ಮಾಡಿದ್ದೀವಿ. ಯಾವುದೂ ಮಿಸ್ ಆಗಲ್ಲ. ಓಕೆ, ಸೊ ಇದು ಗ್ಲೋಬಲ್ ಎಕನಾಮಿಕ್ಸ್ ಪ್ರಾಸ್ಪೆಕ್ಟ್ ರಿಪೋರ್ಟ್, ಯಾರಪ್ಪ, ವಿಶ್ವ ಬ್ಯಾಂಕ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದೇ ಥರ ಬೇರೆ ಬೇರೆ ಏನು ರಿಪೋರ್ಟ್ ಆ ಮಂತಲ್ಲಿ ಇದ್ದರೆ ಅದನ್ನು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸು ನ್ಯೂಸ್ ಇದೆ ಆ ಮಂತಲ್ಲಿ, ಅದನ್ನು ಕೂಡ ತೊಗೊಂಡಿದ್ದೀವಿ. ಪವರ್ ಇಂಡೆಕ್ಸು, ಗ್ಲೋಬಲ್ ಪವರ್ ಇಂಡೆಕ್ಸು, ಭಾರತ ಎಷ್ಟನೇ ರ್ಯಾಂಕಲ್ಲಿದೆ, 4ನೇ ರ್ಯಾಂಕಲ್ಲಿದೆ. ಸೊ ಅದಕ್ಕೆ ಏನು ಮಾಡಿದ್ದು ತೊಗೊಂಡಿದ್ದೀವಿ. ಫ್ಯೂಚರ್ ಆಫ್ ಜಾಬ್ಸ್ ರಿಪೋರ್ಟ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಏನೇನು ರಿಲೀಸ್ ಮಾಡ್ತಾರಲ್ವಾ, ಆ ಎಲ್ಲ ರಿಪೋರ್ಟ್ಸ್ ಏನಾಗುತ್ತಪ್ಪ, ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಹಣಕಾಸು ಸ್ಥಿರತೆ ವರದಿ, ಎಕನಾಮಿಕ್ ಸ್ಟೆಬಿಲಿಟಿ ರಿಪೋರ್ಟ್ 2024 ಯಾರು ಮಾಡಿದ್ದಾರೆ, RBI ನಮ್ಮದು ಯೂಶಲಿ ಕೊಡ್ತಾರೆ. ಓಕೆ, ಸೊ ಇದಿಷ್ಟೇನಪ್ಪ ರಿಪೋರ್ಟ್ದು. ಅದೇ ಥರ ವಿಶ್ವ ಅಭಿವೃದ್ಧಿ ವರದಿ 2024. ಓಕೆನಾ. ಆಮೇಲೆ ಹಣಕಾಸಿನ ಆರೋಗ್ಯ ಸೂಚ್ಯಂಕ, ಅಂತಾರಾಷ್ಟ್ರೀಯ ವಲಸೆ ಕಾರ್ಮಿಕರ ಜಾಗತಿಕ ಅಂದಾಜು ವರದಿ, ಹಣಕಾಸು ಸೂಚ್ಯಂಕ, ಇವೆಲ್ಲವೂ ಕೂಡ ಕವರ್ ಆಗಿದೆ, ಯಾವುದೂ ಮಿಸ್ ಆಗಿಲ್ಲ ರಿಪೋರ್ಟ್ಸ್. ಓಕೆ, ರೈಟ್. ಸೊ ನೆಕ್ಸ್ಟ್ ಏನಪ್ಪ, ಪ್ರಶಸ್ತಿಗಳು. ಇದು ಇಂಪಾರ್ಟೆಂಟ್ ಆಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಪ್ರಶಸ್ತಿಗಳು ಬಹಳ ಮುಖ್ಯ. ಓಕೆ, ಪ್ರಶಸ್ತಿಗಳೇನಿದೆ ಬಹಳ ಮುಖ್ಯ. ಪ್ರಶಸ್ತಿಗಳು ಮತ್ತು ಗೌರವಗಳು ಅಂತ ಒಂದು ಟಾಪಿಕ್ ಇದೆ ಅಲ್ವಾ. ಗಣರಾಜ್ಯೋತ್ಸವ ಪರೇಡ್ ಸ್ತಬ್ಧಚಿತ್ರ ಯಾವ ಗೆತ್ತು, ಸರಿ. ಇಷ್ಟು ಫ್ಯಾಕ್ಟ್ಸ್ ಕೇಳ್ತಾರೆ. SDAನಲ್ಲಿ ಕೇಳ್ತಾರೆ, KSDA PC VAಗಳಲ್ಲಿ ಈ ಥರ ಪ್ರಶ್ನೆ ಬರುತ್ತೆ. ಉತ್ತರ ಪ್ರದೇಶ ಗೆದ್ದಿದ್ದು ಸ್ತಬ್ಧಚಿತ್ರ.
ಓಕೆ, ಆ ಥೀಮ್ ಏನಿತ್ತು ಅಷ್ಟೆಲ್ಲ ಬೇಡ, ಒಂದಿಷ್ಟು ಇರುತ್ತೆ ಅಲ್ಲೆಲ್ಲ ಒಂದೆರಡು ಪಾಯಿಂಟ್ ಬೇಡದೇ ಇರುತ್ತೆ, ನೆಗ್ಲೆಕ್ಟ್ ಮಾಡಿ, ಬೇಕಾಗಿರೋದು ಮಾತ್ರ ಓದ್ಕೊಳ್ಳಿ. ಎಷ್ಟು ಜನಕ್ಕೆ ಪದ್ಮ ಪ್ರಶಸ್ತಿ ಕೊಟ್ಟರಪ್ಪ? 139. ಇವೆಲ್ಲ ನೆನ್ಪಿಡ್ಬೇಕು ನೀವು, ಆಯಿತಾ? ಕೇಳ್ತಾರೆ ಮಹಿಳೆಯರಿಗೆ ಎಷ್ಟು ನೋಡಿ ನೆನ್ಪಿಟ್ಕೊಳ್ಳಿ. ಕರ್ನಾಟಕದವ್ರಿಗೆ ಎಷ್ಟು ಬಂತು ಅಂತ ಕೇಳಿದ್ರು ಮೊನ್ನೆ ಒಂದು ಯಾವುದೋ ಎಕ್ಸಾಮಲ್ಲಿ, ಐ ಥಿಂಕ್ KPSC ಕಂಡಕ್ಟ್ ಮಾಡಿತ್ತು, ಯಾವುದೋ ಒಂದು ಎಕ್ಸಾಮ್, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಜೂನಿಯರ್ ಬಿಲೋ ಡಿಗ್ರಿ ಲೆವೆಲ್ ಅನ್ಕೊತೀನಿ, ಗ್ರೂಪ್ ಸಿ ಎಕ್ಸಾಮಲ್ಲಿ ಬಂದಿತ್ತು. ಪದ್ಮಶ್ರೀ ಕರ್ನಾಟಕದವ್ರಿಗೆ ಎಷ್ಟು ಸಿಕ್ತು, ಪದ್ಮಭೂಷಣ ಎಷ್ಟು ಸಿಕ್ತು ಕರ್ನಾಟಕದವ್ರಿಗೆ ಅಂತ ನಂಬರ್ ಕೇಳಿದ್ರು. ಸೊ ಅದನ್ನು ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ರು ಆ ನಂಬರನ್ನೇ. ಸೊ ಅದಕ್ಕೆ ಕೂಡ ನಾವೇನು ಮಾಡಿದ್ದೀವಿ, ಒಂದಿಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀವಿ. ಪದ್ಮಪಾಣಿ ಜೀವನ ಸಾಧನ ಪ್ರಶಸ್ತಿ ನೀವು ಕೇಳಿರಂಗಿಲ್ಲ, ಅಂಥವು ಕೂಡ ನಾವೇನು ಮಾಡ್ತೀವಿ ಇಲ್ಲಿ ತೊಗೊಂಡು ಬರ್ತೀವಿ. ಯಾಕಂದರೆ ಎಷ್ಟೋ ಸಲ ಟಫ್ ಮಾಡ್ಬೇಕಂದ್ರೆ ಈ ಥರ ಬಂದ್ಬಿಡ್ತವೆ ಪ್ರಶ್ನೆ. ಸರ್ ಹೇಳ್ಬೋದು ಸರ್ ಎಷ್ಟೊಂದಿದೆಯಲ್ಲ ಅಂತ, ಮಾಡಿದ್ರೆ ಬೆಟರಪ್ಪ, ನಾನು ಹೇಳೋದು ಮಾಡಿದ್ರೆ ಬೆಟರ್. ಅಪಾಯಿಂಟ್ಮೆಂಟ್ಸ್, ಅದು ಅಪಾಯಿಂಟ್ಮೆಂಟ್ಸ್ ಯಾವುದು 6 ಇಂಕಮ್ ತೊಗೊಂಡಿಲ್ಲ, ಯಾವುದು ಇಂಪಾರ್ಟೆಂಟ್ ಬಾಡೀಸ್ ಇರ್ತಾವಲ್ಲ ಆ ಬಾಡೀಸ್ ಮಾತ್ರ ನಾವೇನು ಮಾಡಿದ್ದೀವಿ, ಅಪಾಯಿಂಟ್ಮೆಂಟ್ಸ್ನ ತೊಗೊಂಡಿದ್ದೀವಿ. ಓಕೆ, ಸೊ ಇದಿಷ್ಟು ಅಪಾಯಿಂಟ್ಮೆಂಟ್ಸ್ ಡನ್. ಆಮೇಲೆ ಪ್ರಮುಖ ದಿನಗಳು ಹೇಳಿದ್ನಲ್ವ, ಇಂಪಾರ್ಟೆಂಟ್ ಡೇಸ್. ಒಂದು ನಿಮಿಷ ಏನು ಮಾಡ್ತೀನಿ, ಪ್ರಮುಖ ದಿನಗಳು, ಇಂಪಾರ್ಟೆಂಟ್ ಡೇಸ್, ಅದನ್ನು ಕೂಡ ನಾವೇನು ಮಾಡಿದ್ದೀವಿ, ಕವರ್ ಮಾಡಿದ್ದೀವಿ. ಪ್ರತಿ ವರ್ಷ ಪರಾಕ್ರಮ ದಿವಸ, ಇದು UPSC EPFO 2020ನಲ್ಲಿ ಈ ಒಂದು ಪ್ರಶ್ನೆ ಬಂದಿತ್ತು, ಬರೆದಿಟ್ಕೊಳ್ಳಿ, ಬೇಕಾದ್ರೆ ಚೆಕ್ ಮಾಡಿ ಹೋಗಿ. EPFO 2021 ಅನ್ಕೊತೀನಿ, ಇಲ್ಲ 2021 ಐ ಥಿಂಕ್, 2021 ಅನ್ಕೊತೀನಿ EPFO ಎಕ್ಸಾಮ್ ಆಗಿತ್ತು. 21 ಕೈಂಡ್ಲಿ ಚೆಕ್ ಒನ್ಸ್, 20 or 21 ಚೆಕ್, ಯಾವುದೋ ಒಂದು ಇಯರಲ್ಲಿ ಎಕ್ಸಾಮ್ ಆಗಿತ್ತು, ಅಲ್ಲಿ ಈ ಒಂದು ಪ್ರಶ್ನೆ ಇತ್ತು. ಓಕೆ, ಅದರಿಂದ ಈ ಒಂದು ಪ್ರಶ್ನೆ ತೊಗೊಂಡಿದ್ದೀವಿ, ಆಯಿತಾ? ಪ್ರತಿ ವರ್ಷ ಮತ್ತು ಅದನ್ನ ಇಂಪಾರ್ಟೆಂಟ್ ವೋಟರ್ಸ್ ಡೇ ನಮಗೆ ಗೊತ್ತಲ್ಲ, ಜನವರಿ 25, ಸೊ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಸುದ್ದಿಯಲ್ಲಿರುವ ಪ್ರಭೇದಗಳು ಅಂದರೆ ಸ್ಪೀಸಸ್ ಯಾವುದಾದ್ರು ನ್ಯೂಸಲ್ಲಿದ್ದರೆ. ಪುಸ್ತಕಗಳ ಲೇಖಕರು, ನೋಡಿ ಏನೂ ಬಿಟ್ಟಿಲ್ಲಪ್ಪ ನಾವು, ಪುಸ್ತಕಗಳ ಲೇಖಕರನ್ನು ಸಹಿತ ನಾನು ತೊಗೊಂಡಿದ್ದೀನಿ. ಯಾರಾದರೂ ನ್ಯೂಸಲ್ಲಿದ್ದರೆ ಅವ್ರನ್ನೂ ಕೂಡ ಏನು ಮಾಡಿದ್ದೀನಿ, ತೊಗೊಂಡಿದ್ದೀನಿ. KS ಚೌಹಾಣ್, ಸಂಸತ್ತು, ಅಧಿಕಾರಗಳು, ಕಾರ್ಯಗಳು ಮತ್ತು ಸವಲತ್ತುಗಳು. ಪುಸ್ತಕ ಲೇಖಕರು ಯಾರಪ್ಪ? KS ಚೌಹಾಣ್. ಯಾಕಂದರೆ ಇದು ಇಂಪಾರ್ಟೆಂಟ್ ಅದು, ಓಕೆನಾ? ಯಾರು ರಿಲೀಸ್ ಮಾಡಿದ್ದಾರೆ? ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ರಿಲೀಸ್ ಮಾಡಿದ್ರು, ಅದಕ್ಕೋಸ್ಕರ ಒಂದಿಷ್ಟು ಏನಿದೆ ಇದನ್ನು ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಥ್ರೂ ದಿ ಏಜಸ್ ಅನ್ನೋ ಪುಸ್ತಕ ಯಾರು ಬಿಡುಗಡೆ ಮಾಡಿದಾರಪ್ಪ? ಅಮಿತ್ ಶಾ. ಸೊ ಈಗ ಕೇಳ್ತಾರೆ, ಯಾಕಂದರೆ ಒಂದು ಪುಸ್ತಕನ UPSC ಪ್ರಿಲಿಮ್ಸಲ್ಲಿ ಕೇಳಿದ್ರಪ್ಪ. UPSC ಪ್ರಿಲಿಮ್ಸಲ್ಲಿ ಜೈಶಂಕರ್ ಅವರು ಇದ್ದಾರಲ್ವಾ, ಯಾರು ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಬರೆದಿದ್ದಂಥ ಒಂದು ಪುಸ್ತಕನ ಕೇಳಿದರು. ಬಿಕಾಸ್ ಅಲ್ಲೇ ಕೇಳಿದ್ರೆ ನಮಗೆ ಇಲ್ಲೂ ಕೇಳ್ಬೋದಲ್ವ. ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಮಾತ್ರ ನೋಡ್ಕೊಳ್ಳಿ, ಎಲ್ಲನೂ ಬೇಕಾಗಿಲ್ಲ, ಯಾವುದಾದ್ರು ಇಂಪಾರ್ಟೆಂಟ್ ಇರುತ್ತಲ್ವ ಅದು ನೋಡ್ಕೊಳ್ಳಿ. ಇವೆಲ್ಲ ಏನಪ್ಪ? ಸ್ಪೀಸಸ್ ಇವು, ಆಯಿತಾ? ಇವೆಲ್ಲ ಏನಿದ್ದಾವೆ? ಸ್ಪೀಸಸ್ಸು. ಮತ್ತು ಅದು ಬಿಟ್ಟು ಏನಪ್ಪ, ಒಂದಿಷ್ಟು ಮಿಸಲ್ನಿಯಸ್ ಅಂತ ನಾವು ಹೇಳ್ತೀವಿ. ಮಿಸಲ್ನಿಯಸ್ ಥಿಂಗ್ಸ್, ವಿವಿಧ ಸುದ್ದಿಗಳು, ಅವನ್ನ ಎಲ್ಲೂ ಕವರ್ ಮಾಡೋಕ್ಕಾಗಲ್ಲ, ಅದನ್ನು ಮಿಸಲ್ನಿಯಸ್ಸಲ್ಲಿ ನಾವು ಏನು ಮಾಡ್ತೀವಿ, ಕವರ್ ಮಾಡ್ತೀವಿ. ಓಕೆ, ಭಾರತ ಮೊದಲ ಆಯುರ್ವೇದ ವೈದ್ಯಕೀಯ ಸಾಧನವಾಗಿ ಹೊರಹೊಮ್ಮಿದ, ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಪಲ್ಸ್ ಡಯಾಗ್ನೋಸ್ಟಿಕ್ ಸಾಧನದ ಹೆಸರೇನು? ನಾಡಿ ತರಂಗಿಣಿ. ಇಲ್ಲ ಕೇಳಲ್ಲ, ಬಟ್ ಸುಮ್ಮನೆ ಒಂದ್ಸಲ ಕಣ್ಣಾಡಿಸಿ ಅಷ್ಟೇ. ಅದಕ್ಕೆ ಏನು ಬಿಟ್ಟು ಹೋಗಿವೆ ಅನ್ನೋ ಒಂದು ಇರಬಾರ್ದು. ಫೋಮೋ ಇರುತ್ತಪ್ಪ, ನಮಗೆಲ್ಲರಿಗೂ ಒಂದು ಫೋಮೋ ಇರುತ್ತೆ, ಮಿಸ್ಸಿಂಗ್ ಆಫ್ ಫಿಯರ್ ಔಟ್ ಅನ್ನೋದು ಒಂದು ಫೋಮೋ ಇರುತ್ತೆ ನಮಗೆ ಅಲ್ವಾ. ಸೊ ಆ ಒಂದು ಫೋಮನ್ನು ಹೋಗ್ಲಾಡ್ಸೋಕ್ಕೋಸ್ಕರ ನಾವು ಇದನ್ನು ಮಾಡಿದ್ದೀವಿ. ಓಕೆ, ಸೊ ಏನು ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದೆಲ್ಲ ನಾವು ತೊಗೊಂಡು ಬಂದಿದ್ದೀನಿ, ಆಯಿತಾ? ಇವೆಲ್ಲ ಏನೋ ಭಾರತ ಮೊದಲ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಕೇಳ್ತಾರೆ, ಇವೆಲ್ಲ ಶೂನ್ಯ ಅದರ ಹೆಸರು. ಈ ಥರದ್ದು ಒಂದಿಷ್ಟು ಪ್ರಶ್ನೆಗಳು ಬರ್ಬೋದು. ಓಕೆ, 7 ಖಂಡಗಳಲ್ಲಿ ಅತ್ಯುನ್ನತ ಶಿಖರವನ್ನು ಏರಿದ ಕಿರಿಯ ಹೆಗ್ಗಳಿಕೆ ಯಾರು ಪಾತ್ರ? ಅನ್ನೋದು 7 ಖಂಡಗಳಲ್ಲಿ ಅತ್ಯುನ್ನತ ಶಿಖರವನ್ನು ಯಾರಪ್ಪ ಏರಿದವರು? ಕಾಮ್ಯ ಕಾರ್ತಿಕೇಯನ್. ಸೊ ಇವೆಲ್ಲ ಏನು ಪ್ರಶ್ನೆ ಬರೋ ಚಾನ್ಸಸ್ ಇರುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಇತ್ತೀಚೆಗೆ ಹಿಂದೆ ಸರಿದ ದೇಶ ಯಾವುದು? ಅಮೇರಿಕಾ, ನನಗೆ ಗೊತ್ತಿದೆ. ಸೊ ಇವೆಲ್ಲ ಒಂದಿಷ್ಟು ಬರುತ್ತೆ. ಫ್ಲೇಮಿಂಗೋ ಫೆಸ್ಟಿವಲ್ ಎಲ್ಲಿ ಮಾಡ್ತಾರಪ್ಪ? ಫ್ಲೇಮಿಂಗೋ ಫೆಸ್ಟಿವಲ್ ಎಲ್ಲಿ ಮಾಡ್ತಾರೆ? ಆಂಧ್ರ ಪ್ರದೇಶ. ಇವೆಲ್ಲ ಕೇಳ್ತಾರೆ, ಈ ಥರದ್ದು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಏನೂ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದಿಷ್ಟು ಈ ಥರದ ಮಿಸಲ್ನಿಯಸ್ ಥಿಂಗ್ಸನ್ನು ಏನು ಮಾಡಿದ್ದೀವಿ, ಅದನ್ನು ಕೂಡ ನಾವೇನು ಮಾಡಿದ್ದೀವಿ, ನೀಟಾಗಿ ಕವರ್ ಮಾಡಿದ್ದೀವಿ. ಪ್ರಾಜೆಕ್ಟ್ 39A ಬರುತ್ತಿದ್ದು ಮರಣದಂಡನೆ, ಕೆಲವೊಮ್ಮೆ ಮದುವೆ ಪ್ರಕಟವಾಗಿದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಮರಣದಂಡನೆಗೆ ಸಂಬಂಧಪಟ್ಟಿದೆ, ಆಯಿತಾ? ಸೊ ಇವೆಲ್ಲ ನೋಡ್ಕೋಬೇಕಾಗತ್ತೆ ನೀವು ಈ ಥರದ್ದು, ರೈಟ್? ಸೊ ಇವೆಲ್ಲ ಏನಪ್ಪ ಒಂದಿಷ್ಟು ಪ್ರಶ್ನೆಗಳು. ಇದಾದಮೇಲೆ ಸರ್ ಕರ್ನಾಟಕ ಅಂತಂದರೆ ಕರ್ನಾಟಕನೂ ಕವರ್ ಆಗುತ್ತೆ. ವಿಲ್ ನಾಟ್ ಲೀವ್ ಎನಿ ಒನ್, ಯು ವಿಲ್ ನಾಟ್ ಲೀವ್ ಸಿಂಗಲ್ ಟಾಪಿಕ್. ಒಂದೇ ಒಂದು ಟಾಪಿಕ್ಕನ್ನು ನಾವೇನು ಮಾಡಿಲ್ಲ, ಮಿಸ್ ಮಾಡಿಲ್ಲ, ನೆನ್ಪಿಟ್ಕೊಳ್ಳಿ. ಒಂದೇ ಒಂದು ಟಾಪಿಕ್ಕನ್ನು ನಾವೇನು ಮಾಡಿಲ್ಲ, ಮಿಸ್ ಮಾಡಿಲ್ಲ. ಇದರಲ್ಲಿ ಎಲ್ಲವನ್ನು ನಾವೇನು ಮಾಡಿದ್ದೀವಿ, ಕವರ್ ಮಾಡೋಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಓಕೆ, ಸೊ ಕರ್ನಾಟಕ ಬರುತ್ತೆ. 1 ಸೆಕೆಂಡ್, ಕರ್ನಾಟಕ ವಿಲ್ ಕಮ್. ಇಲ್ಲಿ ಈ ಒಂದು ಜನವರಿ ಮಂತಲ್ಲಿ ಸ್ವಲ್ಪ ಜಾಸ್ತಿ ಪ್ರಶ್ನೆ ಆಗಿದೆ, ಬಿಕಾಸ್ ಅವಾರ್ಡ್ಸು ಆ್ಯಂಡ್ ಸ್ಪೋರ್ಟ್ಸು ಜಾಸ್ತಿ ಇತ್ತು. ಅದರಿಂದ ಜಾಸ್ತಿ ಪ್ರಶ್ನೆಗಳೇನಾಗಿದ್ದಾವೆ, ಕವರ್ ಆಗಿದ್ದಾವೆ. ಸೊ 1 ನಿಮಿಷ
ಕರ್ನಾಟಕ ಎಂಟ್ರಿ ಆದ್ವಿ ನಾವೀಗ. ಓಕೆ, ಕರ್ನಾಟಕನ ಮಿಸ್ ಮಾಡೋಕ್ಕಾಗತ್ತಾ? ಕರ್ನಾಟಕ ಪರೀಕ್ಷೆಗಳಲ್ಲಿ ನೋ, ಯು ಕೆನಾಟ್. ಕರ್ನಾಟಕದ ಪ್ರಶ್ನೆಗಳನ್ನು ಕೂಡ ನಾವೇನು ಮಾಡಿದ್ದೀವಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ MCQಗಳನ್ನು ನಾವೇನು ಮಾಡಿದ್ದೀವಿ, ತೊಗೊಂಡಿದ್ದೀವಿ. ಓಕೆನಾ, ಕರ್ನಾಟಕ ಸಂಬಂಧಪಟ್ಟಂಥ MCQಗಳನ್ನ ನಾವೇನು ಮಾಡಿ ತೊಗೊಂಡಿದ್ದೀವಿ. 1 ಸೆಕೆಂಡ್ ಸ್ಟ್ರಕ್ ಆಗಿದೆ. ಐ ವಿಲ್ ಜಸ್ಟ್ 1 ಸೆಕೆಂಡ್, ಜಸ್ಟ್ ಹೋಲ್ಡ್ ಡೌನ್. ಐ ವಿಲ್ ಮೇಕ್ ಇಟ್ ಪ್ರಾಪರ್ಲಿ. ಓಕೆ, ಐ ವಿಲ್ ಮೇಕ್ ಇಟ್ ಪ್ರಾಪರ್ಲಿ. ಓಕೆ, ನೋಡಿ, ಕರ್ನಾಟಕದ ದಕ್ಷಿಣ ಭಾರತದ ಮೊಟ್ಟ ಮೊದಲ ಸಾಂಕ್ರಾಮಿಕ ರೋಗ ಮತ್ತು ಸಂಶೋಧನೆ ರೋಗ ನಿರ್ಣಯ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಓಕೆ, BMRCA ಅಲ್ವಾ? ಸೊ ಎಲ್ಲೆಲ್ಲಿ ಸ್ಥಾಪಿಸಲಾಗಿದೆ ಅವೆಲ್ಲ ನೋಡ್ಕೊಂಡು, ಇವೆಲ್ಲ ಕೇಳ್ತಾರೆ. ಓಕೆ, ನಾ ಡಿಸೋಜಾ. ಓಕೆ, ನಾ ಡಿಸೋಜಾ ಇಂಪಾರ್ಟೆಂಟು. 80ನೇ ಕನ್ನಡ ಸಾಹಿತ್ಯ ಅಕಾಡೆಮಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದರು. ಓಕೆ, ಇವ್ರದ್ದು ಏನಿದ್ದಾವೆ ಕೃತಿಗಳು, ಯಾಕಂದರೆ ಇವರು ಇತ್ತೀಚೆಗೆ ಏನಾಗಿದ್ದಾರಪ್ಪ, ತೀರ್ಕೊಂಡಿದ್ದಾರೆ, ನಿಧನ ಹೊಂದಿದ್ದಾರೆ. ಅದಕ್ಕೆ ಇವರು ಇಂಪಾರ್ಟೆಂಟ್ ಪರ್ಸನ್ ಆಗ್ತಾರೆ. ಆ ಮಂತಲ್ಲಿ ಯಾರು ತೀರ್ಕೊಂಡಿದ್ದಾರೆ ಅವ್ರನ್ನೂ ನಾವು ತೊಗೊಂಡಿರ್ತೀವಿ. ಆಯಿತಾ? ಅತಿ ದೊಡ್ಡ ಚಿರತೆ ರಕ್ಷಣಾ ಘಟಕ ಎಲ್ಲಿ ಸ್ಥಾಪಿಸಿದಾರಪ್ಪ? ಮೈಸೂರು. ಈ ಥರದ್ದೆಲ್ಲ ಕೇಳ್ಬೋದು. ಆಯಿತಾ? ಅದಕ್ಕೆ ನಾವು ಏನೂ ಮಿಸ್ ಮಾಡಿಲ್ಲ. ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿರೋ ಪ್ರಶ್ನೆಗಳನ್ನು ತೊಗೊಂಡಿದ್ದೀವಿ. ಕರ್ನಾಟಕದ ಎಷ್ಟು ಅರಣ್ಯ ಪ್ರದೇಶಗಳು? ಪರಿಸರ ಸೂಕ್ಷ್ಮ ವಲಯ. ಓಕೆನಾ, ಎಕೋ ಸೆನ್ಸಿಟಿವ್ ಝೋನ್ ಅಂತ ಕರಿತೀವಿ. ಎಕೋ ಸೆನ್ಸಿಟಿವ್ ಝೋನ್ ಇದು ಇಂಪಾರ್ಟೆಂಟಪ್ಪ. ಗ್ರೂಪ್ ಸಿಗೆ ಎನ್ವಿರಾನ್ಮೆಂಟಲ್ ಬರುತ್ತೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಅಲ್ವಾ? 6 ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇವೆಲ್ಲ ಏನು ಒಂದಿಷ್ಟು. ಕೊರಗ ಸಮುದಾಯ ಇತ್ತೀಚೆಗೆ ನ್ಯೂಸಲ್ಲಿತ್ತು. ಯಾವ ಪ್ರದೇಶಗಳಲ್ಲಿ ಕಂಡು ಬರ್ತಾರಪ್ಪ? ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಕೊರಗ ಸಮುದಾಯ ಕಂಡು ಬರ್ತಾರೆ. ಕ್ಷೇಮ ಒಂದು ಏನೋ ಇದೊಂದು ಸ್ಕೀಮ್. ಸೊ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದೀವಿ. ಲೈಬ್ರರಿ ಫಾರ್ ಎವ್ರಿ ಹೋಮ್. ಓಕೆ, ಇದು ಕೂಡ ಏನು ಮನೆಗೊಂದು ಏನು ಗ್ರಂಥಾಲಯ ಅಂತ ಯಾರು ತೊಗೊಂಬಂದಿದ್ದಾರಪ್ಪ? ಗ್ರಂಥಾಲಯ ಯಾರು ತೊಗೊಂಬಂದಿದ್ದಾರೆ? ಕನ್ನಡ ಪುಸ್ತಕ ಪ್ರಾಧಿಕಾರ ಮೂಲಕ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಅದನ್ನು ತೊಗೊಂಡು ಬಂದಿದೆ. ಓಕೆ, ಇದಿಷ್ಟು ಪ್ರಧಾನಮಂತ್ರಿ ಜನ್ಮನ್ ಸ್ಕೀಮು. ಸೊ ಕರ್ನಾಟಕದ ಒಂದಿಷ್ಟು ಏನಾಗಿದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ. ಅದರ ಸಲುವಾಗಿ ಇದನ್ನು ತೊಗೊಂಡು ಬಂದಿದೆ. ಸಿಂಹಬಾಲದ ಕೋತಿ ಇದು KPSC ಪ್ರಿಲಿಮ್ಸಲ್ಲಿ ಬಂದಿತ್ತು. ಸಿಂಹಬಾಲದ ಕೋತಿ, ಮೆಕಾಕ್, ಸಿಂಗಳಿಕಾ ಅಂತಲೂ ಏನು ಮಾಡಿತೀವಿ ಅದಕ್ಕೆ? ಸಿಂಗಳಿಕಾ. ಸಿಂಹಬಾಲದ ಕೋತಿಗೆ ಏನಂತ ಕರಿತೀವಿ? ಮೆಕಾಕ್ ಅಥವಾ ಸಿಂಗಳಿಕ. ಇಂಗ್ಲೀಷಲ್ಲಿ ಮೆಕಾಕ್ ಅಂತ ಕರೀತಾರೆ. ಇನ್ನೊಂದೇನು ಲಯನ್ ಟೇಲ್ಡ್ ಮೆಕಾಕ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದು ಕನ್ನಡದ ಇನ್ನೊಂದು ಹೆಸರಿದೆ, ಸಿಂಗಳಿಕ ಅಂತಲೂ ಕರಿತೀವಿ, ಸಿಂಹಬಾಲದ ಕೋತಿ ಅಂತಲೂ ಕರಿತೀವಿ. ಓಕೆನಾ, ಇದು PYQ ಥೀಮ್ ಇದೆ. ಅದಕ್ಕೋಸ್ಕರ ಎಲ್ಲೆಲ್ಲಿ PYQ ಥೀಮ್ ಇರುತ್ತೆ ಅದನ್ನು ಕೂಡ ಏನು ಮಾಡಿದ್ದೀವಿ, ತೊಗೊಂಡು ಬಂದೀವಿ. ಚಿಂಚೋಳಿ ವೈಲ್ಡ್ ಲೈಫ್ ಸೆಂಚುರಿ ಇದು ಇಂಪಾರ್ಟೆಂಟ್. ಓಕೆ, ಸೊ ಇಷ್ಟು ಕೂಡ ಕವರ್ ಆಗಿದೆ. ಸೊ ಎಷ್ಟೊಂದು ಏನಾದರೂ ಬೇರೆ ಬೇರೆ ಕುಷ್ಠರೋಗ ಏನೋ ರಿಪೋರ್ಟ್ ಬಂದಿರುತ್ತೆ. ಆ ರಿಪೋರ್ಟಿಗೆ ಸಂಬಂಧಪಟ್ಟಿದ್ದು ಒಂದಿಷ್ಟು ತೊಗೊಂಡು ಬಂದಿದ್ದೀವಿ. ಆಯಿತಾ? ಕೇಂದ್ರ ಸಾಹಿತ್ಯ ಅಕಾಡೆಮಿ 2024 KV ನಾರಾಯಣ್ಗೆ ಆಯ್ಕೆ ಮಾಡಲಾಗಿದೆ. ರೈಟ್, ಇದಿಷ್ಟು ಕರ್ನಾಟಕದ ವಿಶ್ವವಿದ್ಯಾಲಯದೊಂದರಲ್ಲಿ ಮೊದಲ ತೃತೀಯ ಲಿಂಗಿ ಈ ಥರ ನೋಡಿ, ಇದು ಇದೆ ಅಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್. ಈ ಥರದ್ದು ಟಾಪಿಕ್ಸ್ ಮೇಲೆ ಪ್ರಶ್ನೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. KN ರೇಣುಕಾ ಪೂಜಾರ್ ಮೊದಲ ತೃತೀಯ ಲಿಂಗಿ ಅತಿಥಿ ಉಪನ್ಯಾಸಕರು. ಇದಿಷ್ಟು ನೋಡಿ, ಪ್ರತಿಯೊಂದು ಟಾಪಿಕನ್ನು ಎಕ್ಸ್ಟೆನ್ಸಿವ್ ಆಗಿ ನಾವೇನು ಮಾಡಿದ್ದೀವಿ, ಕವರ್ ಮಾಡಿದ್ದೀವಿ. ಪ್ರತಿಯೊಂದು ಟಾಪಿಕ್ ಇಲ್ಲಿ 200 ಇದೆ, ಅಟ್ಲೀಸ್ಟ್ 150 to 180 ಪ್ರತಿ ಮಂತು ಇರುತ್ತೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಮಿನಿಮಮ್ 150 ಕ್ವಶನ್ಸ್ ಇರುತ್ತೆ. ಇದೇ ಥರ ಟಾಪಿಕ್ ವೈಸ್ ಇರುತ್ತೆ, ಏನು ಮಿಸ್ ಆಗಲ್ಲ. ಕುಚ್ ಬಿ ನೈ ಛೋಡಂಗೆ ಅಂತ ಹಿಂದಿನಲ್ಲಿ ಹೇಳ್ತೀವಲ್ಲ, ಯಾವುದನ್ನು ಬಿಡಲ್ಲ ನಾವು, ಪ್ರತಿಯೊಂದನ್ನು ತೊಗೊಂಡು ಬರ್ತೀವಿ. ಇದನ್ನು ಮಾಡೋಕ್ಕೆ ಎಷ್ಟೊತ್ತು ಕ್ವಿಕ್ಕಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು ನೀವು. ರಿವಿಷನ್ ಆಲ್ರೆಡಿ ಮ್ಯಾಗ್ಝಿನ್ ಓದೋರಿಗೆ ಇದು ಈಸಿ. ಮ್ಯಾಗ್ಝಿನಲ್ಲಿರೋ 60 to 70% ಇಲ್ಲಿ ಕವರ್ ಆಗುತ್ತೆ. ಓಕೆ, ಯಾಕೆ ಇದನ್ನು ಮಾಡಬೇಕು ಅಂತಂದರೆ, ಬಿಕಾಸ್ ನಿಮಗೆ ರಿವಿಷನ್ ಆಗುತ್ತೆ. ಕ್ವಿಕ್ಕಾಗಿ ರಿವೈಸ್ ಮಾಡೋಕ್ಕೆ ಇದೊಂದು ನಿಮಗೆ ಹೆಲ್ಪ್ ಆಗುತ್ತೆ. ಆದ್ದರಿಂದ ಇದನ್ನು ನೀವು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಯಾರಿಗೆ ತೊಗೋಬೇಕಂತ ಇದ್ದೀರಲ್ವಾ, ಸೊ ನಂಬರ್ ಹೇಳ್ತೀನಿ, 6360497425 ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ ಏನು ತೊಗೋಬೋದು. 1 ತಿಂಗಳು ತೊಗೋತೀನಿ ಅಂತಂದರೆ 59 ರೂಪಾಯಿ 1 ಮಂತು. ನೀವೆಲ್ಲ 11 ತಿಂಗಳು ತೊಗೋತೀನಿ ಅಂತಂದರೆ 399 rupees. ಓಕೆ, ಸೊ ಇಷ್ಟಿದೆ. ಸೊ ಯು ಕ್ಯಾನ್ ಗೆಟ್ ಟು ಏನು ಕಾಂಟ್ಯಾಕ್ಟ್ ಮಾಡಿ ಇದನ್ನು ತೊಗೋಬಹುದು. ಓಕೆ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಇದಕ್ಕೇನಾದರೂ ಎಕ್ಸ್ಪ್ಲನೇಷನ್ ವಿಡಿಯೋ ಬೇಕು ಅಂತಂದರೆ, ಪ್ರತಿಯೊಂದು ಮಂತ್ಗೂ ಎಕ್ಸ್ಪ್ಲನೇಷನ್ ವಿಡಿಯೋ ಬೇಕು ಸರ್ ನಮಗೆ MCQಸ್ಗೆ ಅಂತಂದರೆ ಅದನ್ನು ಕೂಡ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಬಟ್ ಬೇರೆ ಚಾರ್ಜ್ ಇರ್ಬೋದು, ಮಿನಿಮಮ್ ಚಾರ್ಜ್ ಇರುತ್ತೆ. ಬಟ್ ನೋಡೋಣ, ಟ್ರೈ ಮಾಡೋಣ. ನೀವು ಬೇಕು ಅಂತಂದರೆ ದಯವಿಟ್ಟು ಈ ಒಂದು ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಅದನ್ನು ಹಾಕಿ, ಬೇಕಾದವ್ರಿಗೆ ಐ ವಿಲ್ ಟ್ರೈ ಟು ಪ್ರೊವೈಡ್ ಇಟ್. ರೈಟ್, ಸೊ ಇಷ್ಟು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಶೀಘ್ರದಲ್ಲೇ ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.